श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् ಜಿಜ್ಞಾಸುಗಳೇ, ನಾವುಗಳು ಶಂಕರ ಭಗವತ್ಪಾದರ ಆತ್ಮಬೋಧ ಎನ್ನುವಂತಹ ಗ್ರಂಥವನ್ನಿಟ್ಟುಕೊಂಡು ಪ್ರಕರಣ ಗ್ರಂಥ ಅದು. ಆದರೂ ಪ್ರಕರಣ ಗ್ರಂಥದಲ್ಲಿ ಹೆಚ್ಚು ಶಾಸ್ತ್ರೀಯ ಭಾಷೆ ಇಲ್ಲದೆ ಕಾವ್ಯಾತ್ಮಕ ರೀತಿಯಲ್ಲಿ ಶಾಸ್ತ್ರೀಯ ಪ್ರಮೇಯಗಳನ್ನ ತಿಳಿಸಿಕೊಡುವಂತಹದ್ದು ಈ ಗ್ರಂಥದ ಒಂದು ವೈಶಿಷ್ಟ್ಯ. ಆ ಗ್ರಂಥದ ಪ್ರಕಾರ ನಾವು ಆತ್ಮಬೋಧ ಅಂದ್ರೆ ಸ್ವಾತ್ಮವನ್ನ, ಅಂದ್ರೆ ನಾವು ನಮ್ಮ ಸ್ವರೂಪವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನದಲ್ಲಿದ್ದೇವೆ. ಆತ್ಮ ಅಂದ್ರೆ ನಾನು 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 ಅನ್ನೋ ಪದದಿಂದ ಯಾವುದನ್ನ ನಾನು ಸಂಬೋಧಿಸ್ತಿದ್ದೇನೆಯೋ, ಯಾವುದನ್ನ ಸೂಚಿಸ್ತಾ ಇದ್ದೇನೆಯೋ ಅದು ನಿಜವಾಗ್ಲೂ ಯಾವುದು ಅಂತ ಹುಡುಕ್ತಾ ಹುಡುಕ್ತಾ ಹೋಗಿ ಈ ಶರೀರೇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿನೂ ನಾನಲ್ಲ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಲ್ಲ, ಪಂಚಮಯ ಕೋಶಗಳಲ್ಲ, ಅದಕ್ಕಿಂತ ಅದಕ್ಕಿಂತ ಬೇರೆಯಾಗಿ ತೀರ ಹಿಂದೆ ಇರುವಂತಹದ್ದು ಆತ್ಮ ಅಂತ ಹೇಳಿ ಅದನ್ನು ತಿಳಿದುಕೊಂಡ್ರೆ ನನಗೆ ಮೋಕ್ಷ ಪ್ರಾಪ್ತಿ. ಆದ್ರೆ ಇತರ ವಿಷಯಗಳಂತೆ ಅದು ಬುದ್ಧಿವೃತ್ತಿಯಲ್ಲಿ ಅರ್ಥ ಆಗುವಂತಹದ್ದಲ್ಲ, ಬುದ್ಧಿವೃತ್ತಿ ಮೂಲಕ ತಿಳ್ಕೊಳ್ಳುವಂತಹದ್ದಲ್ಲ. ಅದನ್ನ ನಾವು ಅನುಭವ ಮೂಲಕ ನೋಡ್ಬೇಕು. ಅದು ಸ್ವತಃ ಸಿದ್ಧ ಸಚ್ಚಿದಾನಂದ ನಿತ್ಯ ನಿರ್ಮಲತಾ, ಇದು ಆತ್ಮದ ಸ್ವಭಾವ. ಅದು ಕರ್ತ ಅಲ್ಲ, ಜ್ಞಾತ ಅಲ್ಲ, ಭೋಕ್ತ ಅಲ್ಲ. ಇದೆಲ್ಲವೂ ನೋಡಿ ಇದನ್ನ ತಿಳ್ಕೊಳ್ಬೇಕಾದ್ರೆ ಶ್ರವಣ ಮನನ ನಿಧಿಧ್ಯಾಸ ಅನ್ನುವಂತಹದ್ದು ಬಹಳ ಮುಖ್ಯ ಅಂತ ನೋಡಿದ್ವಿ. ಶ್ರವಣ ಅಂದ್ರೆ ಏನು ಅಂತ ಹೇಳಿದ್ರೆ ಏನ್ ಕೇಳ್ಬೇಕು. ಏನನ್ ಕೇಳ್ಬೇಕು ಅಂದ್ರೆ ತತ್ವಮಸ್ಯಾದಿ ಮಹಾವಾಕ್ಯಗಳು, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ ಎನ್ನುವಂತಹ 4 ಮಹಾವಾಕ್ಯಗಳು. ಆ 4 ಮಹಾವಾಕ್ಯಗಳ ಸಾರ ಏನು ಅಂತ ಹೇಳಿದ್ರೆ ಆತ್ಮವು ಪರಮಾತ್ಮನಿಗಿಂತ ಬೇರೆ ಅಲ್ಲ, ಜೀವಾತ್ಮ ಪರಮಾತ್ಮ ಒಂದೇ, ಐಕ್ಯ ಎನ್ನುವಂತಹದ್ದನ್ನ ಹೇಳ್ಕೊಡ್ತದೆ. ಅದನ್ನ ನಾನು ಮನದಟ್ಟು ಮಾಡ್ಕೊಳ್ಳಕ್ಕೆ ಮನನ ಪ್ರಕಾರವನ್ನು ನೋಡಿದ್ವಿ. ಮನನ ಪ್ರಕಾರದಲ್ಲಿ ಯಾವ ರೀತಿ ನಾನು ನನ್ನ ಮನಸ್ಸಿಗೆ ಹೇಳಿಕೊಂಡೆ ಅಂತಂದ್ರೆ, ಈ ಶರೀರದ ನಾನಲ್ಲ, ಆದ್ರಿಂದ ಈ ಶರೀರಕ್ಕೆ ಬರುವ ಮುಪ್ಪು, ಸೊರಗೋದು, ಹುಟ್ಟೋದು, ಸಾಯೋದು ಇದ್ಯಾವುದು ನನಗಿಲ್ಲ ಅಂತ ಹೇಳ್ಕೊಂಡೆ. ಹಾಗೇನೆ ಮನಸ್ಸು ನಾನಲ್ಲ, ಆದ್ರಿಂದ ಮನಸ್ಸು ಅನುಭವಿಸುವಂತಹ ಸುಖ ದುಃಖ ಅನ್ನುವಂತಹ ಭೋಗಗಳು ನನಗಿಲ್ಲ. ಮನಸ್ಸಿಗೆ ಇರುವಂತಹ ಸಂಕಲ್ಪ, ಅದು ಸಿಗದೇ ಇದ್ರೆ ಏನ್ ಮಾಡ್ಬೇಕು ಅನ್ನುವಂತಹ ವಿಕಲ್ಪ, ಸಿಗುತ್ತೋ ಇಲ್ಲವೋ ಅನ್ನುವಂತಹ ವಿಕಲ್ಪ ಇತ್ಯಾದಿಗಳು ನನ್ನಲ್ಲಿಲ್ಲ ಅಂತ ಹೇಳ್ಕೊಂಡೆ. ನಾನು ಯಾವಾಗಲೂ ಬ್ರಹ್ಮಕ್ಕಿಂತ ಬೇರೆ ಎಲ್ಲ, ಬ್ರಹ್ಮವೇ ಆಗಿದ್ದೇನೆ ಅನ್ನೋದನ್ನ ಹೇಳ್ಕೊಂಡೆ. ಅದು ಮನನ. ಹಾಗೆ ಹೇಳ್ಕೊಂಡಿರೋದನ್ನ ಇವಾಗ ನಿಧಿಧ್ಯಾಸನ, ಗಟ್ಟಿ ಮಾಡ್ಕೊಳ್ಳೋದು, ಮನದಟ್ಟು ಮಾಡ್ಕೊಳ್ಳೋದು, ಹೇಳ್ಕೊಂಡಿರೋದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಹಾಗೆ ನಾನು ನಿಧಿಧ್ಯಾಸನ ಮಾಡಿದ್ರೆ ಯಾವತ್ತಿಗೂ ನಾನು ತಿಳ್ಕೊಂಡಿರುವಂತಹ ಜ್ಞಾನ ಮರೆತೋಗೋದಿಲ್ಲ. ಸಹಜವಾಗಿ ನಾವು ನೋಡ್ತೇವೆ, ಯಾವ್ದ್ಯಾವ್ದು ನಾನು ಕೇಳುವಾಗ ತಿಳಿದುಕೊಂಡಂತೆ ಭಾಸವಾಗ್ತದೆ, ಆಮೇಲೆ ಅದ್ರ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡದೇ ಇದ್ರೆ ಮರೆತು ಹೋಗ್ತದೆ. ಇದು ಮನಸ್ಸಿನ ಸಹಜ ಸ್ವಭಾವ ಆಗಿರೋದ್ರಿಂದ ಇದನ್ನು ಮರಿಕೂಡುದು. ನಾನು ಆತ್ಮವು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಆದ್ರಿಂದ ನಾನೇ ಆತ್ಮವು, ಈ ಎಲ್ಲ ಜಗತ್ತಿನಲ್ಲಿ ಓತಪ್ರೋತವಾಗಿ ಹಾಸು ಹೊಕ್ಕಾಗಿರುವಂತಹ ಆತ್ಮವು ನಾನೇ, ಇದ್ಯಾವುದು ನನಗಿಂತ ಬೇರೆ ಅಲ್ಲ, ಪ್ರತಿಯೊಬ್ಬರಲ್ಲಿಯೂ ಪ್ರತಿಯೊಂದರಲ್ಲಿಯೂ ನಾನೇ ಇದ್ದೇನೆ,
ನನ್ನಲ್ಲಿಯೇ ಎಲ್ಲವೂ ಇದೆ ಎನ್ನುವಂತಹ ಭಾವನೆಯನ್ನು ಮೇಲಿನ ಮೇಲೆ ನಾನು ನನ್ನ ಮನಸ್ಸಿಗೆ ಹೇಳ್ಕೊಳ್ತಾ ಇರಬೇಕು. ಹಾಗೆ ಹೇಳ್ತಾ ಇರೋದ್ರಿಂದ ಅದು ಗಟ್ಟಿ ಆಗ್ತದೆ, ಮನದಟ್ಟಾಗ್ತದೆ. ಅಕಸ್ಮಾತ್ ನಾವು ಅದನ್ನ ಹೇಳೋದನ್ನ ಮರೆತ್ರೆ ಮತ್ತೆ ನಾವು ಈ ಶರೀರೇಂದ್ರಿಯಗಳಿಗೆ ನಾನು ಅನ್ನುವಂತಹ ಭಾವನೆ ಮೂಡುತ್ತೆ. ಆ ಕಾರಣದಿಂದ ನಿಧಿಧ್ಯಾಸನ ಮಾಡ್ಕೊಳ್ಬೇಕು. ತಿಳ್ಕೊಂಡಿರೋದನ್ನ ರಕ್ಷಣೆ ಮಾಡ್ಕೊಳ್ಬೇಕು. ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಮೇಲಿನ ಮೇಲೆ ಅದನ್ನೇ ನನ್ನ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದು. ಈ ವಿಷಯವಾಗಿ ನಾನು ಹಿಂದಿನ ಕ್ಲಾಸಲ್ಲಿ ಒಂದು ಹೇಳಿದ್ದೆ. ಏನು ಅಂತ ಹೇಳಿದ್ರೆ, ಇದೆಲ್ಲವನ್ನು ಭಾವಯೇದ್ ಏಕಮಾತ್ಮಾನಂ ತಮನಂತಂ ಅನನ್ಯಧೀಹಿ, ಎಲ್ಲವೂ ಒಂದೇ ಆತ್ಮ ಎನ್ನುವುದಾಗಿ ಭಾವನೆ ಮಾಡ್ಕೊಳ್ಬೇಕು. ರಾಗರಹಿತನಾಗಿ ಜಿತೇಂದ್ರಿಯನಾಗಿ ಏಕಾಂತದ ಪ್ರದೇಶದಲ್ಲಿ ಹೋಗಿ ಕುಳಿತುಕೊಂಡು ನಾನೆಲ್ಲವೂ, ಈ ನದಿ ಬೆಟ್ಟ ಗುಹೆ ಇದೆಲ್ಲವೂ ನಾನೇ ಎಂಬುದಾಗಿ ಧ್ಯಾನ ಮಾಡ್ಕೊಳ್ಬೇಕು ಅನ್ನೋದು ಮಾರ್ಗ ಹೇಳ್ತಾ, ಆತ್ಮನ್ಯೇವಾಖಿಲಂ ದ್ರಶ್ಯಂ ಪ್ರವಿಲಾಪ್ಯ ಧಿಯಾ ಸುಧೀಹಿ ಭಾವಯೇದ್ ಏಕಮಾತ್ಮಾನಂ ನಿರ್ಮಲಾಕಾಶವತ್ ಸದಾ. ದೃಶ್ಯವಾಗಿರುವಂತಹ ಎಲ್ಲವನ್ನು ಆತ್ಮನಲ್ಲಿಯೇನೆ ಲಯಗೊಳ್ಳಬೇಕು ಅಂತ ಭಗವತ್ಪಾದರು ಹೇಳಿದ್ರು. ಲಯಗೊಳಿಸಬೇಕು ಅಂತ. ಹಾಗೆ ಲಯಗೊಳಿಸೋದು ಏನು ಅಂತ ಹೇಳ್ತಾ ನಾನೇನು ಹೇಳಿದ್ದೆ, ನಾವುಗಳು ಸತತವಾಗಿ ಎರಡು ಪ್ರಪಂಚದಲ್ಲಿ ವಾಸಿಸ್ತಾ ಇರ್ತೀವಿ. ಒಂದು ವಾಸ್ತವದ ಪ್ರಪಂಚ, ಇನ್ನೊಂದು ನಾವು ನಮ್ಮ ತಲೆನಲ್ಲಿ, ನಮ್ಮ ಮನಸ್ಸಿನಲ್ಲಿ ಮಾಡ್ಕೊಂಡಿರೋ ಪ್ರಪಂಚ. ಆ ಮಾಡ್ಕೊಂಡಿರೋ ಪ್ರಪಂಚದಿಂದ ಒಂದೊಂದಾಗಿ ಎಲ್ಲ ಕೈ ಬಿಡ್ತಾ ಹೋದ್ರೆ ಅದು ದೃಶ್ಯಂ ಪ್ರವಿಲಾಪ್ಯ ಧಿಯಾ ಸುಧೀಹಿ, ಆತ್ಮನಲ್ಲಿಯೇನೆ ಒಂದಾಗಿಸೋದು ಅಂತ ಹೇಳುವಂತಹದ್ದು. ಅಂದ್ರೆ ನಾನು ನನಗಿಂತ ಬೇರೆಯಾದದ್ದು ಅಂತ ಆ ಭೇದನೆ ಉಳಿಕೂಡುದು. ಹಾಗೆ ಮಾಡೋ ಆ ಹಂತಕ್ಕೆ ನಾನು ಹೋದ್ರೆ ಆವಾಗ ದೃಶ್ಯಂ ಆತ್ಮನಿ ಪ್ರವಿಲಾಪ್ಯ, ಕಣ್ಣಿಗೆ ಕಾಣ್ತಾ ಇರೋದೆಲ್ಲವೂ ಆತ್ಮನಲ್ಲಿಯೇನೆ ಲಯಗೊಳಿಸ್ತೇನೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಆ ವಸ್ತು ತಗೊಂಡು ಆತ್ಮನಲ್ಲಿ ಹಾಗೆ ಲಯಗೊಳಿಸ್ತೇನೆ ಅಂತ ಅರ್ಥ ಅಲ್ಲ. ಆ ವಸ್ತುವಿನ ಇಂಡಿವಿಜುವಲ್ ಸೆಪರೇಟ್ ಐಡೆಂಟಿಟಿ ಅನ್ನೋದನ್ನ ತೆಗೆದುಬಿಟ್ಟು ಅದನ್ನ ಆತ್ಮನಲ್ಲಿಯೇನೆ ನೋಡ್ತೇನೆ. ಅದಕ್ಕೆ ಇಂಡಿವಿಜುವಲ್ ಐಡೆಂಟಿಟಿ ಇಲ್ಲ, ಟೋಟಲ್ ಐಡೆಂಟಿಟಿನೇ ಆತ್ಮ. ಈ ರೀತಿಯಾಗಿ ನಾನು ನೋಡ್ಬೇಕು ಅಂತ ಭಗವತ್ಪಾದರು ಹೇಳಿದ್ರು. ಅಲ್ಲಿವರೆಗೆ ನಾವು ನೋಡಿದ್ವಿ. ರೂಪವರ್ಣಾದಿಕಂ ಸರ್ವಂ ವಿಹಾಯ ಪರಮಾರ್ಥವಿತ ಪರಿಪೂರ್ಣ ಚಿದಾನಂದ ಸ್ವರೂಪೇಣಾವತಿಷ್ಠತೆ. ರೂಪವರ್ಣಾದಿಕಂ ಸರ್ವಂ ವಿಹಾಯ. ರೂಪ ಅಂದ್ರೆ ಶರೀರಕ್ಕಿರುವಂತಹ ಒಂದು ಬಣ್ಣ, ಅದರ ಆಕಾರ, ಅದರ ಗಾತ್ರ, ತೂಕ, ಸೌಂದರ್ಯ ಇತ್ಯಾದಿಗಳು. ಸರ್ವಂ ವಿಹಾಯ, ಎಲ್ಲವನ್ನೂ ಬಿಟ್ಟು ಪರಮಾರ್ಥವಿತ್, ಪರಮಾರ್ಥವನ್ನ ಬಲ್ಲಂಥವನು. ಪರಮಾರ್ಥ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ವಸ್ತುವನ್ನ ಎರಡು ದೃಷ್ಟಿಯಿಂದ ನೋಡ್ತೀವಿ. ಯಾವುದೇ ಒಂದು ವಸ್ತುವನ್ನ ಎರಡು ದೃಷ್ಟಿಯಿಂದ ನೋಡ್ತಾ ಇರ್ತೀವಿ ಯಾವಾಗ್ಲೂ, ಏಕಕಾಲದಲ್ಲಿಯೇನೆ. ಒಂದು ಆ ವಸ್ತು ಏನಿದೆಯೋ ಅದು, ಉದಾಹರಣೆಗೆ ಎದುರುಗಡೆ ಇಲ್ಲಿ ಒಂದು ಚೇರ್ ಇದೆ ಅಂತ ಇಟ್ಕೊಳ್ಳಿ. ಒಂದು ಆ ವಸ್ತುವನ್ನು ಚೇರ್ ಎಂಬುದಾಗಿ ತಿಳ್ಕೊಳ್ತೇನೆ, ಜೊತೆಗೆ ಅದು ಫೈಬರ್ ಇಂದ ಮಾಡಿರೋದು, ಆದ್ರಿಂದ ಆ ವಸ್ತುವನ್ನ ನೋಡಿ ಇದು ಫೈಬರ್ ಅಂತಲೂ ತಿಳ್ಕೊಳ್ತೇನೆ. ಆ ಚೇರ್ ಅಂತ ತಿಳ್ಕೊಳ್ಳೋದು ಕಾರ್ಯದ ದೃಷ್ಟಿ, ಇದು ಫೈಬರ್ ಎಂದ ತಿಳಿದುಕೊಳ್ಳೋದು ಕಾರಣದ ದೃಷ್ಟಿ. ಎದುರಿಗೆ ಇರೋದು ಯಾವುದೇ ವಸ್ತು ತಗೊಳ್ಳಿ, ನಾವು ಆ ವಸ್ತುವನ್ನ ಕಾರ್ಯದ ದೃಷ್ಟಿಯಿಂದಲೂ ನೋಡ್ತೇವೆ, ಕಾರಣದ ದೃಷ್ಟಿಯಿಂದಲೂ ನೋಡ್ತೇವೆ. ಇದು ತುಂಬಾ ಸಹಜವಾಗಿರುವಂತಹದ್ದು. ಕಾರ್ಯದ ದೃಷ್ಟಿಯನ್ನೇ ವ್ಯವಹಾರ ದೃಷ್ಟಿ ಅಂತಲೂ ಕರೀತಾರೆ. ಕಾರಣದ ದೃಷ್ಟಿಯನ್ನ ಪಾರಮಾರ್ಥಿಕ ದೃಷ್ಟಿ ಅಂತಲೂ ಕರೀತಾರೆ. ಕಾರ್ಯದ ದೃಷ್ಟಿಯನ್ನೇ ವ್ಯಾವಹಾರಿಕ ದೃಷ್ಟಿ ಅಂದ್ರೆ ಆ ವಸ್ತುವಿನಿಂದ ನಾವು ಏನ್ ವ್ಯವಹಾರ ಮಾಡಬಹುದು, ಏನ್ ಕೆಲಸ ಮಾಡಬಹುದು ಅಂತ ಇಟ್ಕೊಂಡು ಆ ವಸ್ತುವಿಗೆ ಒಂದು ಆ ದೃಷ್ಟಿಯಿಂದ, ಕೆಲಸದ ದೃಷ್ಟಿಯಿಂದ ನೋಡ್ತಾ ಇರ್ತೀವಿ.
ಇವಾಗ ಚೇರ್ ಅಂತ ನಾನು ಹೇಳಿದಾಗ ಅದ್ರ ಮೇಲೆ ಕುಳಿತುಕೊಳ್ಳೋದು ಅನ್ನೋ ವ್ಯವಹಾರ ಇಟ್ಕೊಂಡು ಅದಕ್ಕೆ ಚೇರ್ ಅಂತ ಹೇಳ್ತೀವಿ. ಅಂದ್ರೆ ಅದು ವ್ಯಾವಹಾರಿಕ ದೃಷ್ಟಿ. ಇನ್ನು ಅದು ಫೈಬರ್ ಇಂದ ಮಾಡಿರೋದು ಆದ್ರಿಂದ ಅದನ್ನ ಫೈಬರ್ ಅಂತ ನಾನು ತಿಳಿದುಕೊಂಡ್ರೆ ಅದರ ಮೂಲ ಸ್ವರೂಪ ಏನು ಅಂತ ಯೋಚನೆ ಮಾಡಿ, ಓಹೋ ಇದು ಫೈಬರ್ ಅಂತ ನಿಶ್ಚಯ ಮಾಡಿ ಇದು ಫೈಬರ್ ಅಂತ ನಾನು ನೋಡಿದ್ರೆ ಅದು ಪಾರಮಾರ್ಥಿಕ ದೃಷ್ಟಿ. ಮೂಲ ವಸ್ತು ಏನು ಅಂತ ಹುಡುಕೋದೆ ಪಾರಮಾರ್ಥಿಕ ದೃಷ್ಟಿ. ಯಾವ ರೀತಿ ನಾನು ಎದುರುಗಡೆ ಇರೋ ವಸ್ತುವನ್ನ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡ್ತಾ ಇರ್ತೀನೋ, ಹಾಗೇನು ಪ್ರತಿಯೊಬ್ಬರನ್ನು ಪ್ರತಿಯೊಂದನ್ನು ನಾನು ವ್ಯಾವಹಾರಿಕ ದೃಷ್ಟಿ ಬಿಟ್ಟು ಬಿಟ್ಟು ಕೇವಲ ಪಾರಮಾರ್ಥಿಕ ದೃಷ್ಟಿಯಿಂದಲೇನೆ ನೋಡಿದ್ರೆ, ಹಾಗೆ ನೋಡೋದಕ್ಕೆ ನನಗೆ ಸಾಧ್ಯವಾದ್ರೆ ಅಂದ್ರೆ ಏನರ್ಥ? ಮೊದಲನೇ ಹಂತದಲ್ಲಿ ಇವಾಗ ಇವನು ಮನುಷ್ಯ, ಇವನು ಪ್ರಾಣಿ, ಇದು ಕ್ರಿಮಿ, ಇದು ಮೃಗ ಎಂಬಿತ್ಯಾದಿಯಾಗಿ ನೋಡ್ತೇನೆ. ಹಾಗೆ ಎಲ್ಲ ನೋಡೋದನ್ ಬಿಟ್ಟು ಅವೆಲ್ಲದರಲ್ಲಿಯೂ ಕಾಮನ್ ಆಗಿರುವಂತಹದ್ದು ಪ್ರಾಣ. ಇವು ಎಲ್ಲವೂ ಪ್ರಾಣಿ ಕುಲ ಅಂತ ನೋಡೋದು. ಅಂದ್ರೆ ಯಾವುದೇ ಒಂದು ಪ್ರಾಣಿ ಮೃಗಕ್ಕೂ ಮನುಷ್ಯನಿಗೂ ಏಕದೃಷ್ಟಿಯಿಂದ ನೋಡುವಂಥದ್ದು. ಯಾಕೆ? ಅವೆರಡರಲ್ಲಿ ಮೂಲವಾಗಿರುವಂತಹದ್ದು ಪ್ರಾಣ ಅಂತ. ಆಮೇಲೆ ಎಲ್ಲ ಪ್ರಾಣಗಳಲ್ಲಿಯೂ ಪ್ರತಿಯೊಂದು ಈ ಶರೀರೇಂದ್ರಿಯಗಳು, ಮನಸ್ಸುಗಳು ಇತ್ಯಾದಿಗಳು ಒಳಗಡೆ ಇರುವಂತಹ ಎಲ್ಲ ಪ್ರಾಣಗಳಲ್ಲಿಯೂ ಆ ಪ್ರಾಣಾದಿಗಳು ಅಂದರೆ ಪಂಚ ಪ್ರಾಣಗಳು ಮತ್ತು ಮನಸ್ಸು ಇಂದ್ರಿಯಗಳು ಇತ್ಯಾದಿಗಳು ಕೆಲಸ ಮಾಡೋದು ಯಾವುದರಿಂದ? ಆತ್ಮ ಚೈತನ್ಯಮಾಶ್ರಿತ್ಯ ಅಂತ ಹೇಳಿದಿರ್ತಾನೆ. ಹಾಗೆ ಆತ್ಮ ಚೈತನ್ಯವನ್ನ ಇಟ್ಕೊಂಡೇನೆ ಅವೆಲ್ಲವೂ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರಾಣವು ತನ್ನ ಕೆಲಸ ಮಾಡ್ತಾ ಇದೆ, ಇಂದ್ರಿಯ ತನ್ನ ಕೆಲಸ ಮಾಡ್ತಾ ಇದೆ, ಮನಸ್ಸು ತನ್ನ ಕೆಲಸ ಮಾಡ್ತಾ ಇದೆ. ಯಾವುದರಿಂದ? ಆ ಆತ್ಮ ಚೈತನ್ಯದ ಇರುವಿಕೆಯಿಂದ. ಅಲ್ಲಿಗೆ ಮೂಲ ವಸ್ತು ಯಾವುದಾಯ್ತು? ಆತ್ಮ ಆಯ್ತು. ಆದ್ರಿಂದ ಈ ಶರೀರದ ಮೇಲಿರುವಂತಹ ರೂಪ, ಬಣ್ಣ, ತೂಕ, ಸೌಂದರ್ಯ ಇತ್ಯಾದಿಗಳು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಜಾತಿ, ಅದಕ್ಕೆ ಶರೀರಕ್ಕೇನೆ ಸಂಬಂಧಪಟ್ಟಂತೆ ವರ್ಣ, ಶರೀರಕ್ಕೆ ಸಂಬಂಧಪಟ್ಟಂತೆ ಆಶ್ರಮ, ಇವೆಲ್ಲವನ್ನು ಬಿಟ್ಟು, ಶರೀರದ ಮೇಲೆ ಸಂಬಂಧಪಟ್ಟಂತಹ ಎಲ್ಲವನ್ನೂ ಬಿಟ್ಟು ಅಂದ್ರೆ ಜಾತಿ ವರ್ಣಗಳನ್ನು ಬಿಟ್ಟು, ಆಶ್ರಮಗಳನ್ನು ಬಿಟ್ಟು, ತೂಕ ಇತ್ಯಾದಿಗಳನ್ನು ಬಿಟ್ಟು, ಸೌಂದರ್ಯ, ಆಕಾರ ಎಲ್ಲವನ್ನು ಬಿಟ್ಟು ಕೇವಲ ಪರಮಾರ್ಥವಿತ್ ನಾನು ಒಳಗಡೆ ಇರೋ ಮೂಲ ವಸ್ತುವನ್ನೇ ನೋಡುವಂತಹ ಸಾಮರ್ಥ್ಯ ನನಗ್ ಬಂದ್ರೆ, ಹಾಗೆ ನೋಡೋದನ್ನ ನಾನು ಕಲಿತ್ರೆ ಏನಾಗುತ್ತೆ? ಅವಾಗ ಪರಿಪೂರ್ಣ ಚಿದಾನಂದ ಸ್ವರೂಪೇಣ ಅವತಿಷ್ಠತೆ. ಅವಾಗ ಅವನು ಎದುರುಗಡೆ ಯಾವುದೋ ಒಂದು ವಸ್ತುವಿನಲ್ಲಿ ನೆಲೆ ನಿಲ್ತಾನೆ ಅಂತಲ್ಲ, ವಸ್ತುವನ್ನೇ ನೋಡ್ತಾ ಇರ್ತಾನೆ, ಅವನ ಮನಸ್ಸು ಆ ವಸ್ತುವಿನಲ್ಲೇ ಇದೆ ಅಂತಲ್ಲ, ಪರಿಪೂರ್ಣವಾಗಿರುವಂತಹ ಚಿದಾನಂದ ಸ್ವರೂಪದಿಂದಲೇನೆ ಅವನು ಪರಿಪೂರ್ಣವಾಗಿರುವಂತಹ ಚಿದಾನಂದ ಸ್ವರೂಪದಲ್ಲಿಯೇನೆ ಅವನು ನೆಲೆ ನಿಲ್ತಾನೆ ಅಂತ. ಇದನ್ನ ನಾವು ವೈಸ್ ವರ್ಸನು ಹೇಳಬಹುದು. ಯಾವಾಗ ನಾನು ಪರಿಪೂರ್ಣ ಚಿದಾನಂದ ಅವಸ್ಥಾನೆಯಲ್ಲಿ ಇರ್ತೇನೋ ಆವಾಗ ಎಲ್ಲವರಲ್ಲಿಯೂ ವ್ಯಾವಹಾರಿಕ ದೃಷ್ಟಿ ಬಿಟ್ಟು ಪಾರಮಾರ್ಥಿಕ ದೃಷ್ಟಿಯನ್ನೇ ನೋಡ್ತಾ ಇರ್ತೇನೆ. ಅಥವಾ ಯಾವಾಗ ನಾನು ಎಲ್ಲದರಲ್ಲಿಯೂ ವ್ಯಾವಹಾರಿಕ ದೃಷ್ಟಿಯನ್ನು ಬಿಟ್ಟು ಪಾರಮಾರ್ಥಿಕ ದೃಷ್ಟಿ ನೋಡೋದನ್ನು ಕಲ್ತನೋ ಆವಾಗ ನಾನು ಪರಿಪೂರ್ಣ ಚಿದಾನಂದ ಸ್ವರೂಪದಲ್ಲಿ ನೆಲೆ ನಿಲ್ತೇನೆ ಅಂತ. ಒಂದಕ್ಕೊಂದು ಇವು ಅನ್ಯೋನ್ಯಾಶ್ರಯ. ಇದು ಇದ್ರೆ ಅದು, ಅದಿದ್ರೆ ಇದು ಅಂತ. ಹೀಗೆ ನಾನು ಪ್ರತಿಯೊಬ್ಬರಲ್ಲಿಯೂ ಆತ್ಮವನ್ನೇ ಕಾಣುವ ಸಾಮರ್ಥ್ಯವನ್ನ ಆವಾಗ ಬರುತ್ತೆ. ಯಾವಾಗ ಬರುತ್ತೆ? ಪರಮಾರ್ಥ ದೃಷ್ಟಿಯಿಂದ ನೋಡೋದು ಕಲ್ತಾಗ. ಪರಮಾರ್ಥ ದೃಷ್ಟಿಯಿಂದ ನೋಡೋದು, ಈ ಪರಮಾರ್ಥ ದೃಷ್ಟಿಯಿಂದ ನೋಡೋದು ಅಂದ್ರೇನೆ ಆತ್ಮನ ದೃಷ್ಟಿಯಿಂದ ನೋಡೋದು. ಆತ್ಮನ ದೃಷ್ಟಿಯಿಂದ ನೋಡೋದು ಅಂದ್ರೇನೆ ನಾನು ಹಿಂದಿನ ಮನನ ಸ್ಥಿತಿನಲ್ಲಿದ್ದಾಗ ನನಗ್ ನಾನು ಹೇಳ್ಕೊಂಡಿದ್ನಲ್ಲ,
ಎಲ್ಲದರಲ್ಲಿಯೂ ನಾನೇ ಇದ್ದೇನೆ, ಎಲ್ಲರಲ್ಲಿಯೂ ನಾನೇ ಇದ್ದೇನೆ, ನನ್ನಲ್ಲಿಯೇ ಎಲ್ಲವೂ ಅಂತ ನನಗ್ ನಾನು ಹೇಳ್ಕೊಂಡಿದ್ನಲ್ಲ, ಹಾಗೆ ಹೇಳ್ಕೊಂಡಿರೋದು ಇವಾಗ ಅಪ್ಲೈ ಮಾಡ್ತಾ ಇದ್ದೇನೆ. ಅವಾಗ ಮುಂಚೆ ನನಗೆ ನಾನು ಹೇಳ್ಕೊಂಡಿದ್ದೆ, ಇವಾಗ ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀನಿ, ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನಾನು ಅಪ್ಲೈ ಮಾಡೋದನ್ನ ಕಲ್ತ್ರೆ ನಾನು ಭೇದ ದೃಷ್ಟಿ ಅನ್ನೋದು ಇರೋದಿಲ್ಲ, ಸರ್ವಾತ್ಮ ಭಾವ ಅನ್ನೋ ಸ್ಥಾಯಿಗೆ ಹೋಗಿ ತಲುಪ್ತೇನೆ. ಅದು ನಿಧಿಧ್ಯಾಸನದ ಅಪೇಕ್ಷಿತ. ಅದನ್ನು ನಿಧಿಧ್ಯಾಸನ ಮಾಡುವಾಗ ಜಿಜ್ಞಾಸುಗಳ ಕಡೆಯಿಂದ ಅಪೇಕ್ಷಿತವಾಗಿರುತ್ತೆ. ಹಾಗೆ ನೋಡ್ಬೇಕು ಅನ್ನುವಂತಹದ್ದು ಶಾಸ್ತ್ರದ ಒಂದು ಅಪೇಕ್ಷೆ. ಮುಂದಿನ ಶ್ಲೋಕ. ಜ್ಞಾನ ಜ್ಞಾತೃ ಜ್ಞೇಯ ಭೇದ ಪರೇನಾತ್ಮನಿ ವಿದ್ಯತೆ ಚಿದಾನಂದೈಕ ರೂಪತ್ವಾತ್ ದೀಪ್ಯತೆ ಸ್ವಯಮೇವ ತತ್ ಅಂತ. ನೀವು ಒಂದ್ 2-3 ಶ್ಲೋಕ ಹಿಂದೆ ಹೋದ್ರೆ 26ನೇ ಶ್ಲೋಕದಲ್ಲಿ ಹೋದ್ರೆ ಅಲ್ಲಿ ಏನ್ ಹೇಳಿದ್ದಾರೆ? ಆತ್ಮನೋ ವಿಕ್ರಿಯಾ ನಾಸ್ತಿ ಬುದ್ಧೇರ್ಬೋಧೋ ನ ಜಾತ್ವಪಿ ಅಂತ ಹೇಳಿದ್ದಾರೆ. ಆ ಶ್ಲೋಕದಲ್ಲಿ ನಾ ಹೇಳುವಾಗ, ವಿವರಣೆ ಕೊಡುವಾಗ ನಾನು ಏನ್ ಹೇಳಿದ್ದೆ? ಆತ್ಮನೋ ವಿಕ್ರಿಯಾ ನಾಸ್ತಿ, ಆತ್ಮನಿಗೆ ಬದಲಾವಣೆ ಇಲ್ಲ ಅಂತ ಹೇಳಿದ್ರೆ ಬ್ರಹ್ಮದ ಲಕ್ಷಣವಾಗಿರುವಂತಹ ಸತ್ಯಂ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಜೊತೆಗೆ ಬುದ್ಧೇರ್ಬೋಧೋ ನಜಾತ್ವಪಿ, ಜ್ಞಾನವನ್ನ ತಿಳಿಸ್ಕೊಡೋದಕ್ಕೆ ಇನ್ನೊಂದು ಜ್ಞಾನ ಅಂತ ಇರೋದಿಲ್ಲ ಅಂತ ಹೇಳಿದೆ. ಅದು ಜ್ಞಾನ, ಬ್ರಹ್ಮದ 2ನೇ ಲಕ್ಷಣವಾಗಿರುವಂತಹ ಜ್ಞಾನ ಅಂತ ಹೇಳಿದ್ದೆ. ತೈತ್ತರೀಯ ಉಪನಿಷತ್ತಿನಲ್ಲಿ ಸತ್ಯಂ, ಜ್ಞಾನಂ, ಅನಂತಂ, ಬ್ರಹ್ಮ ಎಂಬುದಾಗಿ ಬ್ರಹ್ಮಕ್ಕೆ ಲಕ್ಷಣವನ್ನು ಹೇಳಿರ್ತಾರೆ. ಆ 3 ಲಕ್ಷಣಗಳಲ್ಲಿ 2 ಲಕ್ಷಣವನ್ನು ನಾವು ಹಿಂದೆ 26ನೇ ಶ್ಲೋಕದಲ್ಲಿ ನೋಡಿದ್ವಿ. ಇವಾಗ ಈ ಒಂದು 41ನೇ ಶ್ಲೋಕದಲ್ಲಿ 3ನೇ ಲಕ್ಷಣವನ್ನ ಎಚ್ಚರಿಕೆ ನಮಗೆ ಸೂಚನೆ ಕೊಡ್ತಾ ಇದ್ದಾರೆ. 3ನೇ ಲಕ್ಷಣ ಯಾವುದು? ಅನಂತಂ, ಅನಂತವಾಗಿರೋದು ಬ್ರಹ್ಮ ಅಂತ. ಅನಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಸಾಧಾರಣವಾಗಿ ನಾವು ಅನಂತ ಅನ್ನೋದು ಹ್ಯಾಕ್ ತಿಳ್ಕೊಳ್ತೀವಿ? ಕೇವಲ ದೇಶತಃ ಅನಂತ, ಎಲ್ಲ ಕಡೆ ವ್ಯಾಪಿಸಿರುವುದು ಅನಂತ ಅಂತ ತಿಳ್ಕೊಳ್ತೀವಿ. ಅದು ಹೌದು, ಅಷ್ಟು ಮಾತ್ರ ಅಲ್ಲ, ಕಾಲತಃನೂ ಅನಂತ, ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿಯೂ ಇರುವಂತಹದ್ದು ಅನಂತ. ಅಷ್ಟು ಮಾತ್ರ ಅಲ್ಲ, ವಸ್ತುತಃ ಅನಂತ. ವಸ್ತುತಃ ಅನಂತ ಅನ್ನೋದು 3ನೇದು ಲಕ್ಷಣ ಅನಂತದ. ವಸ್ತುತಃ ಅನಂತ ಅಂದ್ರೇನು ಅಂತ ಹೇಳಿದ್ರೆ, ಯಾವುದೇ ಒಂದು ವಸ್ತುವನ್ನು ನಾವು ನೋಡಿದಾಗ ಅದು ಒಂದು ಜ್ಞೇಯವಾಗಿರುತ್ತದೆ. ಆಮೇಲೆ ಅದನ್ನು ತಿಳಿದುಕೊಳ್ಳೋದಕ್ಕೆ ಒಬ್ಬನಿರ್ತಾನೆ ಜ್ಞಾತ ಅಂತ ಹೇಳಿ, ಅದ್ರ ಬಗ್ಗೆ ಅವನ ತಲೆನಲ್ಲಿ ಉಂಟಾಗತ್ತೆ ಜ್ಞಾನ ಅಂತ ಹೇಳಿ. ಈ 3 ಇರುವಂತಹದ್ದು ಏನಿದೆಯಲ್ಲ, ಇದಕ್ಕೆ ತ್ರಿಪುಟಿ ಅಂತ ಹೆಸರು. ಯಾವುದೇ ಒಂದು ವಸ್ತು ತಗೊಳ್ಳಿ, ಜೀವನನ್ನು ಸೇರಿಸಿ ತಗೊಳ್ಳಿ, ತ್ರಿಪುಟಿ ಅನ್ನೋದು ಇದ್ದೇ ಇರ್ತದೆ. ಜ್ಞಾನ, ಜ್ಞಾತೃ, ಜ್ಞೇಯ, ಈ 3 ಬೇರೆ ಬೇರೆ ಇರುವಾಗ ಅದಕ್ಕೆ ತ್ರಿಪುಟಿ ಅಂತ ಹೆಸರು. ತಿಳಿದುಕೊಳ್ಳಬೇಕು ಅನ್ನುವಂತಹ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಈ ಪ್ರಕ್ರಿಯೆಗೆ ಈ 3 ಅಂಶಗಳು ಅನಿವಾರ್ಯ. ಆವಾಗಲೇನೆ ತಿಳ್ಕೊಳ್ಳೋ ಪ್ರಕ್ರಿಯೆ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇವಾಗ ನಾನಿದ್ದೇನೆ, ನಾನು ತಿಳ್ಕೊಳ್ತಾ ಇದ್ದೇನೆ, ನಾನು ಜ್ಞಾತ ಅಂತ ಆಗತ್ತೆ. ಏನಂತ ತಿಳ್ಕೊಳ್ತಾ ಇದ್ದೇನೆ? ಎದುರುಗಡೆ ಇರೋ ಒಂದು ವಸ್ತು ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ. ಎದುರುಗಡೆ ಏನ್ ವಸ್ತು ಇದೆ? ಅದು ಒಂದು ನೀರಿದೆ, ಅದು ಜ್ಞೇಯ ಆಗೋಯ್ತು. ಆ ನೀರಿನ ಬಗ್ಗೆ ನನಗೆ ತಲೆನಲ್ಲಿ ಏನೇನೋ, ಇದು ನೀರು ಅಂದ್ರೆ ಹೀಗಿರುತ್ತೆ, ಇದು ದ್ರವ ರೂಪದಲ್ಲಿದೆ, ಇದಕ್ಕೆ ಮೂಲ ಕಾರಣ H2 ಅನ್ನುವಂತಹ ಗ್ಯಾಸು, ಅದು H2 ಅದರ ಹೆಚ್ಚದ ಲಕ್ಷಣ ಹೀಗೆ, ಓದ್ ಲಕ್ಷಣ ಹೀಗೆ, ಅವೆರಡು ಬೇರೆ ಬೇರೆ ಇದ್ದಾಗ ಹೀಗೆ ವರ್ತಿಸ್ತವೆ, ಒಂದು ಕಡೆ ಆದಾಗ ಹೀಗೆ ವರ್ತಿಸ್ತವೆ ಅಂತೆಲ್ಲ ನಾನೇನ್ ತಿಳ್ಕೊಳ್ತೀನಲ್ಲ, ಅದು ಇಲ್ಲಿ ಜ್ಞಾನ. ಹೌದಾ? ಹೀಗೆ ಜ್ಞಾನ, ಜ್ಞೇಯ, ಜ್ಞಾತೃ, ರೂಪ, ಈ 3 ಇದ್ದಾಗಲೇನೆ ತಿಳ್ಕೊಳ್ಳುವ ಪ್ರಕ್ರಿಯೆ ನಡೆಯೋದು. ಇವಾಗ ಸುಮ್ಮನೆ ಯೋಚನೆ ಮಾಡಿ, ನಾನು ನೀರನ್ನ ಅಥವಾ ಒಂದು ವಸ್ತುವನ್ನ ತಿಳಿದುಕೊಳ್ಳಬಹುದು, ಆ ವಸ್ತು ತನ್ನನ್ನು ತಾನು ತಿಳ್ಕೊಳ್ತದೇನು? ತಿಳ್ಕೊಳ್ಳೋಕೆ ಆಗೋದಿಲ್ಲ. ಯಾಕೆಂದ್ರೆ ಅದರಲ್ಲಿ ಜ್ಞಾತೃತ್ವ ಇಲ್ಲ. ಜ್ಞಾತ ಅನ್ನೋನು ಆ ಜ್ಞೇಯಕ್ಕಿಂತ ಬೇರೆ ಇರ್ಬೇಕು.
ಆವಾಗ್ಲೇನೆ ಜ್ಞಾನ ಅನ್ನುವಂತಹ ಪ್ರಕ್ರಿಯೆ ನಡೆಯೋದಕ್ಕೆ ಸಾಧ್ಯವಾಗ್ತದೆ. ಇದು ಸಾಧಾರಣವಾಗಿ, ಹೌದಾ? ಹಾಗೆ ತಾನೇ ನಡೆಯೋದು. ನಾನು ಜ್ಞಾತ ಅನ್ನೋನ್ ಬೇರೆ, ಈ ವಸ್ತು ಜ್ಞೇಯ ಅನ್ನೋ ಅದ್ರ ಬಗ್ಗೆ ತಿಳ್ಕೊಳ್ತಾನೆ, ಅದು ಜ್ಞೇಯ ಅನ್ನೋದು ಬೇರೆ. ಇವೆರಡಕ್ಕಿಂತ ಭಿನ್ನವಾಗಿ ಜ್ಞಾನ ಅನ್ನೋದು ನನ್ನ ತಲೆನಲ್ಲಿದೆ. ನಾನು ಜ್ಞಾತಾನ ತಲೆನಲ್ಲಿ ಜ್ಞಾನ ಅನ್ನೋದು ಭಿನ್ನವಾಗಿದೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಜ್ಞಾನ ಇವತ್ತಿರುತ್ತೆ, ಆಮೇಲೆ ಮುಂಚೆ ತಿಳ್ಕೊಳಕಿನ ಮುಂಚೆ ಗೊತ್ತಿರ್ಲಿಲ್ಲ, ಆಮೇಲೆ ಹೋಗುತ್ತೆ ಅಂತೆಲ್ಲ ಹೇಳಿದೆ. ಈ ತರ 3 ಅಂಶಗಳನ್ನು ನಾವು ಸ್ಪಷ್ಟವಾಗಿ ವಿಭಜಿಸಿ ಗುರುತಿಸಬಹುದು. ಇದಕ್ಕೆ ತ್ರಿಪುಟಿ ಅಂತ ಹೆಸರು. ಈ ತ್ರಿಪುಟಿ ಅನ್ನುವಂತಹದ್ದು ಇದು ಇಷ್ಟೊತ್ತು ಹೇಳಿರೋದೇನಿದೆಯಲ್ಲ, ಇದು ಸಾಮಾನ್ಯವಾಗಿರುವಂತಹ ತಿಳುವಳಿಕೆಯ ಪ್ರಕ್ರಿಯೆಯಲ್ಲಿ, ಲೌಕಿಕ ವ್ಯವಹಾರಗಳಲ್ಲಿ ನಡೆಯುವಂತಹ ಪ್ರಕ್ರಿಯೆಯಲ್ಲಿ ಇದು. ಆದ್ರೆ ಆತ್ಮನ ವಿಷಯದಲ್ಲಿ ಬಂದಾಗ ಈ ತ್ರಿಪುಟಿ ಅನ್ನೋದು ಇರೋದಿಲ್ಲ. ಇದು ಉಪದೇಶ ನಮಗೆ ಕೊಡಬೇಕಾಗಿರೋದು. ಸಾಮಾನ್ಯ ತಿಳುವಳಿಕೆ ಪ್ರಕ್ರಿಯೆಯಲ್ಲಿ ಜ್ಞಾನ, ಜ್ಞಾತ್ರ, ಜ್ಞೇಯ ಅನ್ನುವಂತಹದ್ದು 3 ಬೇರೆ ಬೇರೆ ಇರ್ತದೆ. ಆದ್ರೆ ಆತ್ಮನ ವಿಷಯದಲ್ಲಿ ಈ ತ್ರಿಪುಟಿ ಅನ್ನೋದು ಇರೋದಿಲ್ಲ. ಇರೋದಿಲ್ಲ ಅಂದ್ರೆ ಹೇಗ್ರಿ ಅರ್ಥ? ಏನದ್ರ ಅರ್ಥ ಅಂದ್ರೆ, ಇವಾಗ ನೋಡಿ, ಈ ತ್ರಿಪುಟಿನಲ್ಲಿ 3 ಅಂಶಗಳಿದಾವೆ. ಜ್ಞೇಯ, ಎದುರುಗಡೆ ಇರೋದು ವಸ್ತು. ಜ್ಞೇಯ ಇದು ಜಗತ್ತಿನ ಒಂದು ವಸ್ತು, ಜಗತ್ತಿಗೆ ಸಂಬಂಧಪಟ್ಟಿರೋದು, ಹೌದು ತಾನೆ? ಜಗತ್ತು ಯಾವುದರಿಂದ ಮಾಡಲ್ಪಟ್ಟಿದ್ದು? ಬ್ರಹ್ಮದಿಂದ ಮಾಡಲ್ಪಟ್ಟಿದ್ದು. ಆದ್ರಿಂದ ಜ್ಞೇಯದ ಮೂಲ ಯಾವುದು? ಅದು ಬ್ರಹ್ಮ, ಸರಿನಾ? ಆಮೇಲೆ ಜ್ಞಾತ ನಾನು ಇದ್ರ ಮೂಲ ಯಾವುದು? ಶರೀರೇಂದ್ರ ಮನಸ್ಸುಗಳೇನು ಅಲ್ಲ, ಆ ಸ್ಥೂಲ ಸೂಕ್ಷ್ಮ ಶರೀರಗಳು ಅಲ್ಲ, ಕಾರಣ ಶರೀರ ಅಲ್ಲ, ಪಂಚಕೋಶಗಳು ಅಲ್ಲ, ತೀರ ಅದರ ಒಳಗಡೆ ಇರೋದು ಯಾವುದು? ಆತ್ಮ. ಅದೇನದು? ಅದು ಬ್ರಹ್ಮವೇ. ಅಂದ್ರೆ ಜ್ಞಾತೃವಿನ ಮೂಲವು ಬ್ರಹ್ಮವೇ. ಸರಿ ಹೋಯ್ತಾ? ಇವಾಗ ಉಳಿದಿರೋದು ಜ್ಞಾನ. ಜ್ಞಾನದ ಮೂಲವು ಬ್ರಹ್ಮವೇ. ನಾನೇನ್ ಹೇಳಿದೆ? ಇವಾಗ ಯಾವುದೋ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳುವಾಗ ಅದು ವಿಶೇಷ ಜ್ಞಾನ. ಆ ವಿಶೇಷ ಜ್ಞಾನ ಉಂಟಾಗೋದಕ್ಕೆ ಒಂದು ಜ್ಞಾನ ಬೇಕಲ್ಲ ತಲೆನಲ್ಲಿ, ಅದು ಬ್ರಹ್ಮ. ಆ ಜ್ಞಾನ, ಅದಕ್ಕೆ ಭಾವ ರೂಪಿಯಾಗಿರುವಂತಹದ್ದು, ಭಾವ ಸಾಧನ ಅಂತ ಹೆಸರು ಅದಕ್ಕೆ. ಅದು ಮೂಲತಃ ಆ ಜ್ಞಾನ ಏನಿದೆ ಅದು ಮೂಲತಃ ಬ್ರಹ್ಮವೇ. ತೈತ್ರಿಯದಲ್ಲಿ ನೇರವಾಗಿ ಹೇಳಿದ್ದಾರೆ, ಸತ್ಯಂ ಜ್ಞಾನಂ ಅನಂತಂ, ಬ್ರಹ್ಮವು ಜ್ಞಾನವಾಗಿದೆ ಅಂತ ಹೇಳಿ. ಹಾಗೆ ಹೇಳಿರೋದ್ರಿಂದ ಜ್ಞಾನಕ್ಕೂ ಮೂಲ ಬ್ರಹ್ಮ, ಜ್ಞೇಯಕ್ಕೂ ಮೂಲ ಬ್ರಹ್ಮ, ಜ್ಞಾತೃವಿಗೂ ಮೂಲ ಬ್ರಹ್ಮ. ಆದ್ರಿಂದ ಬ್ರಹ್ಮದಲ್ಲಿ, ಈ ಆತ್ಮಬೋಧದ ಕಾಂಟೆಕ್ಸ್ಟ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಆತ್ಮನಲ್ಲಿ ಈ ಭೇದ ಅನ್ನೋದು ಇಲ್ಲ. ಆತ್ಮನಿ ನ ವಿದ್ಯತೆ ಪರೇ ಆತ್ಮನಿ ನ ವಿದ್ಯತೆ. ಪರಮಾತ್ಮನಲ್ಲಿ ಈ ಜ್ಞಾನ, ಜ್ಞಾತ್ರ, ಜ್ಞೇಯ ಎನ್ನುವಂತಹ ತ್ರಿಪುಟಿ ಎನ್ನುವಂತಹ ಭೇದ ಅವನಲ್ಲಿಲ್ಲ. ಜ್ಞಾತೃವು ಅವನೇ, ಜ್ಞೇಯವೂ ಅವನೇ, ಜ್ಞಾನವೂ ಅವನೇ, ಭಗವಂತನೇ. ಯಾಕೆ ಹಾಗೆ ಅಂತ ನಾವು ಯೋಚನೆ ಮಾಡಿದ್ರೆ, ಮತ್ತೆ ಹಿಂದಿನ ಶ್ಲೋಕ ನೆನಪು ಮಾಡ್ಕೊಂಡ್ರಿ, ಬುದ್ಧೇರ್ ಬೋಧೋ ನಜಾತ್ವಪಿ ಅಂತ. ಈಗ ಹೊರಗಡೆ ಯಾವುದೋ ಒಂದು ವಸ್ತುವನ್ನ ನೋಡೋದಕ್ಕೆ ನಿಮಗೆ ದೀಪದ ಬೆಳಕು ಬೇಕು, ಹೌದಾ? ಆ ದೀಪವನ್ನ ನೋಡೋದಕ್ಕೆ ಪುನಃ ಇನ್ನೊಂದು ದೀಪದ ಬೆಳಕೇನು ಬೇಕಾಗಿಲ್ಲ, ಹೌದು ತಾನೆ? ಅದು ತನ್ನ ಬೆಳಕಿನಿಂದಲೇನೆ ನೋಡಲ್ಪಡ್ತದೆ, ಸರಿನಾ? ಹಾಗೆ ಚಿದಾನಂದೈಕ ರೂಪತ್ವಾತ್, ಚಿತ್ ಆನಂದ, ಚಿತ್ ಅಂದ್ರೆ ಚೈತನ್ಯ, ಚೈತನ್ಯ ಅಂದ್ರೆ ಜ್ಞಾನ, ಆನಂದ ಅದು ಅದರ ಸ್ವಭಾವ. ರೂಪತ್ವಾತ್ ಹಾಗಿರೋದು, ಚೈತನ್ಯ ಜ್ಞಾನಮಯವಾಗಿರೋದ್ರಿಂದ ಸ್ವಯಮೇವ ದೀಪ್ಯತೆ. ಅಲ್ಲಿ ಜ್ಞಾತ, ಜ್ಞಾನ, ಜ್ಞೇಯ ಎನ್ನುವಂತಹ 3 ತ್ರಿಪುಟಿಗಳ ವಿಭಾಗಗಳ ವಿಂಗಡಣೆ ಅವಶ್ಯಕತೆ ಇಲ್ಲ. ದೀಪ ಸ್ವಯಮೇವ ದೀಪ್ಯತೆ, ಸ್ವಯಂ ಪ್ರಕಾಶವಾಗಿರುತ್ತೆ, ಸ್ವಯಂ ಜ್ಯೋತಿಷ್ಠು ಅದಕ್ಕಿರುತ್ತೆ ಅಂತ ಹೇಳುತ್ತೆ. ಅಂದ್ರೆ ಆ ದೀಪವನ್ನು ನೋಡೋದಕ್ಕೆ ಇನ್ನೊಂದು ದೀಪ ನಮ್ಗೆ ಹೇಗೆ ಬೇಡವೋ,
ಸೂರ್ಯನನ್ನ ನೋಡೋದಕ್ಕೆ, ಸೂರ್ಯನ ಬೆಳಕಿನಲ್ಲಿ ನಾವು ಎಲ್ಲ ಜಗತ್ತನ್ನ ನೋಡ್ತೇವೆ. ಸೂರ್ಯನನ್ನ ನೋಡೋದಕ್ಕೆ ಇನ್ನೊಂದು ಸೂರ್ಯ ಏನ್ ಬೇಕಾಗಿಲ್ಲ ಅಲ್ವಾ? ಹಾಗೆ ಆತ್ಮನನ್ನು ನೋಡೋದಕ್ಕೆ ಇನ್ನೊಂದು ಆತ್ಮ ಅಥವಾ ಇನ್ನೊಂದು ಜ್ಞಾನ ಏನ್ ಬೇಕಾಗಿಲ್ಲ. ಆದ್ರಿಂದ ಅವನು ಸ್ವಯಮೇವ ದೀಪ್ಯತೆ, ತನ್ನಷ್ಟಕ್ಕೆ ತಾನೇ ಅವನು ಬೆಳಗುತ್ತಾನೆ. ಅವನನ್ನು ನಾವು ನೇರವಾಗಿ ಹಾಗೇನೆ, ಆದ್ರಿಂದ ಅವನನ್ನು ತಿಳ್ಕೊಳ್ಳೋಕೆ ತ್ರಿಪುಟಿ ಅನ್ನುವಂತಹದ್ದೇನ್ ಬೇಡ ಅಂತ ಹೇಳ್ತಾರೆ. ಇದನ್ನ ನಾನು ಈ ಹಿಂದೆ ಹೇಳಿರುವಂತಹ ಶ್ಲೋಕದಲ್ಲಿ ಆತ್ಮನ ತಿಳುವಳಿಕೆ ಬುದ್ಧಿಯ ಪ್ರತ್ಯಯ ರೂಪದಲ್ಲಿ ಬರೋದಿಲ್ಲ, ಬುದ್ಧಿ ವೃತ್ತಿ ರೂಪದಲ್ಲಿ ಬರೋದಿಲ್ಲ ಅನ್ನೋದನ್ನ ನೀವಿಲ್ಲಿ ರಿಲೇಟ್ ಮಾಡ್ಕೊಳ್ಬಹುದು, ಹಿಂದೆ ಹೇಳಿರುವಂತಹದ್ದು. ಆದ್ರಿಂದ ನಾನು ಮನದಟ್ಟು ಮಾಡಿಕೊಳ್ಳುವಾಗ, ನಿಧಿಧ್ಯಾಸನ ಅಪ್ಲೈ ಮಾಡ್ಕೊಳ್ಳುವಾಗ ನಾನು ಆತ್ಮನ ಸ್ವರೂಪದಲ್ಲಿದ್ದೇನೆ ತಿಳ್ಕೊಳ್ಳೋದೆ ಈ ಹಿಂದಿನ ಶ್ಲೋಕದ ಪ್ರಕಾರ ಎಲ್ಲರಲ್ಲಿಯೂ ಬ್ರಹ್ಮವನ್ನೇ ಕಾಣ್ತಾ ಇರುವಾಗ ಒಂದು ಪ್ರಶ್ನೆ ಬರಬಹುದು. ನೀವು ಎದುರುಗಡೆ ಇರುವ ಎಲ್ಲ ವ್ಯಕ್ತಿಗಳಲ್ಲಿ, ಪ್ರಾಣಿಗಳಲ್ಲಿ, ಕಲ್ಲು ಮಣ್ಣು ಎಲ್ಲರಲ್ಲಿಯೂ ಬ್ರಹ್ಮವನ್ನು ಕಾಣ್ತಾ ಇದ್ದೀರಲ್ಲ, ಯಾವುದರಿಂದ ಕಾಣ್ತಾ ಇದ್ದೀರಿ, ತಿಳ್ಕೊಳ್ತಾ ಇದ್ದೀರಿ ಅಂದ್ರೆ, ನಾನು ಹೊರಗಡೆ ಇರೋ ಜಗತ್ತನ್ನು ನಾನು ಮನಸ್ಸಿನಿಂದ ತಿಳ್ಕೊಳ್ತೇನೆ. ಎಲ್ಲರಲ್ಲಿಯೂ ಆತ್ಮವನ್ನ ಬ್ರಹ್ಮವನ್ನೇ ಕಾಣ್ತಾ ಇದ್ದೀರಲ್ಲ, ಆ ಬ್ರಹ್ಮವನ್ನು ಕಾಣೋದಕ್ಕೆ ನಿಮ್ ಮನಸ್ಸಿಂದ ಸಾಧ್ಯ ಏನು ಅಂತ ಪ್ರಶ್ನೆ ಕೇಳಿದ್ರೆ ಬೇಕಾಗಿಲ್ಲ. ಆತ್ಮವನ್ನ ನೋಡೋದಕ್ಕೆ ಹೊಸದಾಗಿ ಬೇರೆ ಯಾವುದೂ ಬೇಡ, ಬೇರೆ ಜ್ಞಾನ ಅನ್ನುವಂತಹದ್ದೇನ್ ಬೇಡ. ನಾನು ಹಾಗೇನೆ ಅದರಲ್ಲಿ ತ್ರಿಪುಟಿ ಅನ್ನುವಂತಹದ್ದೇನಿಲ್ಲ ಅಂತ ಸ್ವಯಮೇವ ದೀಪ್ಯತೆ, ಅದು ತನ್ನಷ್ಟಕ್ಕೆ ತಾನೇ ಗೋಚರಿಸ್ತದೆ ಅಂತ ಹೇಳಿದಾಗ ಅದಕ್ಕೆ ತ್ರಿಪುಟಿ ಅನ್ನುವಂತಹ ವಿಭಾಗ ಆತ್ಮದಲ್ಲಿ ಇಲ್ಲ ಅಂತ ನನಗೆ ಗೊತ್ತಾಗಬೇಕು. ಆ ಕಾರಣಕ್ಕೋಸ್ಕರ ಈ ಶ್ಲೋಕವನ್ನು ಹೇಳಿದೆ. ಅಂದಾಜ್ ಬಂತ? ಹಿಂದಿನ ಶ್ಲೋಕದಲ್ಲಿ ರೂಪವರ್ಣಾದಿ ಎಲ್ಲವನ್ನು ಬಿಟ್ಟು ಎಲ್ಲವನ್ನು ಪರಮಾರ್ಥ ದೃಷ್ಟಿಯಿಂದ ನೋಡ್ಬೇಕು. ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಏನ್ ಕಾಣುತ್ತೆ? ಅದು ಆತ್ಮವೇ ಆಗಿರ್ತದೆ ಅಂತ ಹೇಳಿದಾಗ, ಆ ಆತ್ಮವನ್ನು ನೋಡುವಾಗ ನೀನು ಯಾವುದರಿಂದ ನೋಡ್ತಾ ಇರ್ತೀಯ ಅಂತ ಹೇಳಿದ್ರೆ, ಇನ್ ಜನರಲ್ ಆಗಿ ನಾನು ಪ್ರತಿಯೊಂದನ್ನು ಮನಸ್ಸಿನಿಂದ ನೋಡ್ತಾ ಇರ್ತೇನೆ. ಹಾಗೆ ಎದುರುಗಡೆ ಇರೋ ಪ್ರತಿಯೊಂದರಲ್ಲಿಯೂ ಆತ್ಮವನ್ನು ನಾನು ಮನಸ್ಸಿನಿಂದಲೇನೆ ನೋಡಿದೆ ಅಂತ ಹೇಳಿದ್ರೆ, ಓಹೋ, ಆವಾಗ ಆ ಆತ್ಮವನ್ನು ತಿಳಿದುಕೊಳ್ಳೋದಕ್ಕೆ ಈ ಮನಸ್ಸು ಬೇಕಾಯ್ತು ಅಂತ ಅರ್ಥ ಬರಬಹುದು. ಹಾಗೆ ಅರ್ಥ ಬರ್ಕೂಡುದು ಅನ್ನೋ ಕಾರಣಕ್ಕೆ ಎದುರುಗಡೆ ಇರೋ ಆತ್ಮಕ್ಕೆ ಅದು ಜ್ಞೇಯ, ಈ ಮನಸ್ಸು ಜ್ಞಾತ, ತಲೆಯಲ್ಲಿ ಬರೆದಿರೋ ಜ್ಞಾನ ಎನ್ನುವಂತಹ ಈ ತ್ರಿಪುಟಿ ಅನ್ನೋ ಅವಶ್ಯಕತೆ ಇಲ್ಲ. ಆತ್ಮವನ್ನ ನಾನು ತ್ರಿಪುಟಿ ಇಲ್ಲದೇನೆ, ಆತ್ಮವೇ ಸ್ವಯಂ ಜ್ಯೋತಿಷ್ಠವಾಗಿರೋದ್ರಿಂದ ನಾನು ಆತ್ಮವಾಗಿಯೇನೆ ತಿಳ್ಕೊಳ್ತೇನೆ ಅಂತ ಹೇಳುವಂತಹದ್ದು ಈ ಶ್ಲೋಕದ ತಾತ್ಪರ್ಯ. ಮುಂದೆ ಏವಮಾತ್ಮಾರಣೌ ಧ್ಯಾನ ಮಥನೆ ಸತತಂ ಕೃತೆ ಉದಿತಾವಗತಿ ಜ್ವಾಲಾ ಸರ್ವಾಜ್ಞಾನೇಂಧನಂ ದಹೇತ್. ತಾವು ನೋಡಿರ್ಬಹುದು, ಯಜ್ಞ ಯಾಗಾದಿಗಳು, ತುಂಬಾ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳು ಮಾಡುವಾಗ ಅಲ್ಲಿ ಆ ಯಜ್ಞಕ್ಕೆ ಬೇಕಾಗಿರುವಂತಹ ಅಗ್ನಿ ಅದೆಲ್ಲಿಂದ ತರ್ತಾರೆ ಗೊತ್ತೇನು? ಹೀಗೆ ಇದ್ಲು ಅಥವಾ ಅದ್ರ ಮೇಲೆ ಒಂದಿಷ್ಟು ಕೆರೋಸಿನ್ ಹಾಕಿ ಹೀಗೆಲ್ಲ ತರೋದಿಲ್ಲ, ಅಥವಾ ಒಂದಿಷ್ಟು ಕರ್ಪೂರ ಇತ್ಯಾದಿಗಳು ಹಚ್ಚಿ ತರೋದಿಲ್ಲ. ಸಣ್ಣ ಸಣ್ಣ ಹೋಮ ಹವನಗಳಿಗೆ ಮಾಡ್ತಾರೆ. ದೊಡ್ಡ ದೊಡ್ಡ ಯಜ್ಞಗಳಿಗೆ ಎಲ್ಲಿಂದ ಅಗ್ನಿ ತರ್ತಾರೆ ಅಂದ್ರೆ ಅರಣಿ ಮಥನ ಅಂತ ಒಂದಿರ್ತದೆ. ಅರಣಿ ಮಥನ ಅಂದ್ರೆ ಏನು ಅಂತ ಹೇಳಿದ್ರೆ, 2 ಕಟ್ಟಿಗೆಗಳಿರ್ತವೆ. ಒಂದು ಹೀಗೆ ನೆಲದ ಮೇಲೆ ಹೀಗೆ ಫ್ಲಾಟ್ ಆಗಿ ಕಟ್ಟಿಗೆ ಇರ್ತಾರೆ, ಅದಕ್ಕೊಂದು ಪುಟ್ಟ ರೌಂಡ್ ಒಂದು ಕೋಲ್ ಇಡುವಷ್ಟು ಜಾಗ ಇರ್ತದೆ. ಮೇಲ್ಗಡೆ ಒಂದು ಕೋಲ್ ತರ ಇರ್ತದೆ. ಆ ಕೋಲಿಗೆ ಹಗ್ಗ ಕಟ್ಟಿಬಿಟ್ಟು ಹೀಗೆ 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 ಮಥನ ಮಾಡ್ತಾರೆ, ಎಳಿತಾರೆ. ಆ ಮೇಲ್ಗಡೆ ಇರೋ ಕೋಲು, ಕೆಳಗಡೆ ಇರೋ ಮರ ಎರಡನ್ನೂ ಘರ್ಷಣೆಯಾಗಿ ಆಗಿ ಅದರಿಂದ ಅಲ್ಲಿ ಒಂದು ಕಿಡಿ ಹುಟ್ಕೊಳ್ಳುತ್ತದೆ. ಆ ಕಿಡಿಯನ್ನ ಮರದ ಹೊಟ್ಟು ಹಾಕಿರ್ತಾರೆ. ಆ ಹೊಟ್ಟಿನಲ್ಲಿ ಕಿಡಿ ಬೀಳುವ ಹಾಗೆ ನೋಡ್ಕೊಂಡು ಆ ಹೊಟ್ಟಿನಲ್ಲಿ ಏನೇ ಸ್ವಲ್ಪ ಗಾಳಿ ಕೊಡ್ತಾ ಆ ಮರದ ಹೊಟ್ಟು ಪೂರ್ತಿ ಕಿಡಿಯಾಗಿ ಕೆಂಡ ಆಗೋ ಹಾಗೆ ಮಾಡಿ ಅದನ್ನ ಬೆರಣಿನಲ್ಲಿ ಹಾಕ್ತಾರೆ. ಒಣಗಿಸಿದ ಬೆರಣಿನಲ್ಲಿ ಹಾಕಿ ಅದನ್ನ ಬೆಳಗಿಸಿ ಆ ಬೆರಣಿಯಿಂದ ತಗೊಂಡು ಆ ಯಜ್ಞಕುಂಡದಲ್ಲಿ ಹಾಕ್ತಾರೆ. ಹೀಗ್ ಮಾಡೋದಕ್ಕೆ ಅರಣಿ ಮಥನ ಅಂತ ಕರೀತಾರೆ. ಈ ಅರಣಿ ಮಥನ ಮಾಡುವಂತಹದ್ರಲ್ಲಿ
ಒಂದು ಸ್ಕಿಲ್ ಏನು ಅಂತ ಹೇಳಿದ್ರೆ, ಮೇಲ್ಗಡೆ ಹೀಗೆ ಕಟಿಯೋರು ಏನಿರ್ತಾರಲ್ಲ ಅವರು ಒಂದೇ ಸ್ಪೀಡಲ್ಲಿ ಕಟಿಬೇಕು, ಗ್ಯಾಪ್ ಕೊಟ್ರೆ ಹೊರಟೋಯ್ತು, ಬರೋದಿಲ್ಲ. ಕಟಿತಾನೆ ಇರ್ಬೇಕು, ಕಟಿತಾನೆ ಇರ್ಬೇಕು, ಕಟಿತಾನೆ ಇರ್ಬೇಕು. ಬಹಳ ವೇಗದಿಂದ ಶಕ್ತಿಪೂರ್ವಕವಾಗಿ ಹಾಕಿದ್ರೆ ಒಂದು 10 ಸೆಕೆಂಡ್ ಅಲ್ಲಿ ಕೈ ಸೋತ್ ಹೋಗ್ತದೆ. ಕಡಿಮೆ ವೇಗದಿಂದ ನಾನು ಹಾಕ್ತಾ ಇದ್ರೆ 1 ಗಂಟೆ ಆದ್ರೂ ಅಗ್ನಿ ಬರೋದೇ ಇಲ್ಲ. ಆದ್ರಿಂದ ಅದೊಂದು ಸ್ಕಿಲ್, ನಿರಂತರವಾಗಿ ಮಥನ ಮಾಡ್ತಾ ಇರಬೇಕು. ಅದಕ್ಕೆ ಒಂದೇ ವೇಗದಲ್ಲಿರ್ಬೇಕು, ಹೆಚ್ಚು ಶಕ್ತಿನೂ ಹಾಕೂಡ್ದು, ತೀರಾ ಕಡಿಮೆ ಶಕ್ತಿನೂ ಹಾಕೂಡ್ದು. ಹಾಗೆ ಜೋಪಾನವಾಗಿ ಮಾಡ್ತಾ ಇದ್ರೆ ಅಲ್ಲಿ ಅಗ್ನಿ ಹುಟ್ಕೊಳ್ತದೆ. ಈ ಆತ್ಮನ ನಿಧಿಧ್ಯಾಸ ಅನ್ನೋದು ಅರಣಿ ಮಥನ ತರಾನೇ ಅಂತ ಭಗವತ್ಪಾದರು ಹೇಳ್ತಾರೆ. ಏವಂ ಆತ್ಮ, ಈ ಪ್ರಕಾರ ಆತ್ಮವನ್ನ ಅರಣೌ ಧ್ಯಾನ ಮಥನೆ, ಅರಣಿಯಲ್ಲಿ, ಅರಣಿ ಪಾತ್ರೆ ಅಂತ ಹೆಸರು ಅದಕ್ಕೆ. ಕೆಳಗಡೆ ಒಂದು ಮರದ ಕೊರಡು, ಮೇಲ್ಗಡೆ ಒಂದು ಕೋಲು, ಇದಕ್ಕೆ ಅರಣಿ ಪಾತ್ರೆ ಅಂತ ಹೆಸರು. ಈ ಅರಣಿ ಪಾತ್ರೆಯಲ್ಲಿ ಮಥನ ಮಾಡ್ತಾ ಸತತಂ, ನಿರಂತರವಾಗಿ ಮಥನ ಮಾಡ್ತಾ 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 ಇದ್ರೆ ಉದಿತ ವಗತಿ ಜ್ವಾಲ, ಹುಟ್ಟಿರುವಂತಹ ಜ್ವಾಲೆ ಏನಿದೆ ಅದು ಜ್ಞಾನಾಗ್ನಿ ಅಂತ. ಆ ಜ್ಞಾನಾಗ್ನಿಯಿಂದ ಸರ್ವ ಅಜ್ಞಾನ ಇಂಧನಂ ದಹೇತ್. ಆ ಜ್ಞಾನಾಗ್ನಿ ಏನ್ ಮಾಡ್ತದೆ, ಅವಿದ್ಯೆ ಎನ್ನುವಂತಹ ಎಲ್ಲ ಇಂಧನವನ್ನ ದಹನ ಮಾಡಿ ಸುಟ್ಟು ನಾಶ ಮಾಡ್ತದೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ, ಇಲ್ಲಿ ಮನಸ್ಸಿನಲ್ಲಿ ನಾವು ನಿರಂತರವಾಗಿ ಆತ್ಮಜ್ಞಾನದ ಅಳವಡಿಕೆಯನ್ನ, ಶ್ರವಣ ಮನನ ನಿಧಿಧ್ಯಾಸನ, ಈ ಏನು ಪ್ರಕ್ರಿಯೆ ಇದೆ, ಈ ಪ್ರಕ್ರಿಯೆಯನ್ನು ನಿರಂತರವಾಗಿ ಸತತವಾಗಿ ಮಾಡಿಕೊಳ್ಳೋದಕ್ಕೆ ಭಗವತ್ಪಾದರು ಒಳ್ಳೆ ಅನಾಲಜಿ ಕೊಡ್ತಾರೆ. ಅದು ಅರಣಿ ಮಥನ ಥರ. ಅರಣಿ ಮಥನವನ್ನ ಒಂದೇ ಹೇಳಿನಲ್ಲ, ಬಹಳ ವೇಗದಿಂದ ಮಾಡಿದ್ರೂ ಬರೋದಿಲ್ಲ, ಕೈ ಸೋತ್ ಹೋಗ್ತದೆ. ಹಾಗೆ ನಾನು ಒಂದೇ ದಿವಸ 8 ಗಂಟೆ ಅನುಷ್ಠಾನ ಮಾಡ್ತೇನೆ ಅಂದ್ರೂ ಆಗೋದಿಲ್ಲ. ಮರನೇ ದಿವಸ ಅಯ್ಯೋ ಆಗೋದಿಲ್ಲ ಅಂತೇಳಿ ಬಿಟ್ಬಿಡ್ತೀವಿ. ಅಥವಾ ಸುಮ್ನೆ 2 ನಿಮಿಷ ಮಾಡಿದ್ರೆ ಸಾಕು ಅಂತ ಹೇಳಿದ್ರೆ ನಾವು ಆ ಹಂತ ಮುಟ್ಟೋದಕ್ಕೆ 500 ಜನ್ಮ ಆಗುತ್ತೆ. ಆದ್ರಿಂದ ಒಂದೇ ವೇಗದಲ್ಲಿ ಸತತವಾಗಿ, ಅದರಲ್ಲಿ ಏಕತಾನತೆ ಮತ್ತು ನಿರಂತರತೆ ಅನ್ನೋದು ಬಹಳ ಮುಖ್ಯ. ಸತತಂ ಅಂತ ಸತತವಾಗಿ ನಾನು ಧ್ಯಾನ ಮಾಡ್ತಾ ಮಾಡ್ತಾ ಇದ್ರೆ 1 ದಿವಸ ಮಾಡೋದು 10 ದಿವಸ ಬಿಟ್ಬಿಡೋದು ಅದು ಸರಿಯಾಗೋದಿಲ್ಲ. ಅಥವಾ ಒಂದೇ ದಿವಸ ಇಡೀ ಬೆಳಗ್ಗೆಯಿಂದ ಸಾಯಂಕಾಲ ತನವರೆಗೂ ಅದನ್ನೇ ಮಾಡ್ತಾ ಇರೋದು, ಆಮೇಲೆ ಮರುದಿವಸ ಬಿಟ್ಬಿಡೋದು ಅದು ಸರಿಯಾಗೋದಿಲ್ಲ. ಆದ್ರಿಂದ ಸತತವಾಗಿ ನಾವು ಮಾಡ್ತಾ ಮಾಡ್ತಾ ಇದ್ರೆ ಆ ಜ್ಞಾನ ಅನ್ನುವಂತಹದ್ದು, ಜ್ಞಾನಾಗ್ನಿ ಮನಸ್ಸಿನಲ್ಲಿ ಹುಟ್ಟುಕೊಳ್ಳುತ್ತದೆ. ಆ ಜ್ಞಾನಾಗ್ನಿ ಏನ್ ಮಾಡ್ತದೆ, ಅಜ್ಞಾನ ಎನ್ನುವಂತಹ ಇಂಧನವನ್ನ ಸುಟ್ಟು ನಾಶ ಮಾಡ್ತದೆ ಅಂತ ಇಲ್ಲಿ ಒಳ್ಳೆಯ ಒಂದು ದೃಷ್ಟಾಂತವನ್ನ, ಅನಾಲಜಿಯನ್ನ, ಉಪಮೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಮುಂದೆ ಇನ್ನೂ ಒಂದು ಉಪಮೆಯನ್ನು ಹೇಳ್ತಾರೆ. ಅರುಣೇನೇವ ಬೋಧೇನ ಪೂರ್ವಂ ಸಂತಮಸೇ ಹೃದಯ ತತ ಆವಿರ್ವ ಭವೇದಾತ್ಮ ಸ್ವಯಮೇವಾಂಶುಮಾನಿವ ಅಂತ. ಈ ಜ್ಞಾನೋದಯ ಮತ್ತು ಅಜ್ಞಾನ ನಾಶ ಇವುಗಳನ್ನ 2 ಸ್ಟೆಪ್ ಅಂತ ಭಾವಿಸಿ, ಮೊದಲು ಅಜ್ಞಾನ ನಾಶ, ಆಮೇಲೆ ಜ್ಞಾನೋದಯ ಅಂತ ಹೇಳ್ತಾರೆ. ಅದನ್ನ ಸೂರ್ಯೋದಯದ ದೃಷ್ಟಾಂತಕ್ಕೆ ಹೋಲಿಸ್ತಾರೆ. ಸೂರ್ಯೋದಯ ಆಗೋದಕ್ಕಿಂತಲೂ ಮುಂಚೆ, ಅಂದ್ರೆ ಸೂರ್ಯನ ಸ್ಪಷ್ಟ ಬಿಂಬ ಬರೋದಕ್ಕಿಂತ ಮುಂಚೆ ಅರುಣೋದಯ ಅಂತ ಒಂದಾಗ್ತದೆ. ಅರುಣೋದಯ ಅಂತ ಹೇಳಿದ್ರೆ ಸೂರ್ಯ ಕಾಣಿಸೋದಿಲ್ಲ, ಆದ್ರೆ ಬಾನಂಚಲ್ಲಿ ನಮಗೆ ಕೆಂಪಾಗಿರುವಂತಹ ಬಣ್ಣ ಕಾಣ್ತಾ ಕಾಣ್ತಾ ಬರ್ತದೆ. ಕೆಂಪಾಗಿರೋದು ನಂತರ ಹಳದಿ ಆಗ್ತದೆ, ಕೆಂಪಾಗಿರ್ತದೆ, ಆಮೇಲೆ ಕೇಸರಿ ಆಗ್ತದೆ, ಆಮೇಲೆ ಹಳದಿ ಆಗ್ತದೆ, ಆಮೇಲೆ ಬಿಳಿ ಆಗ್ತದೆ, ಆಮೇಲೆ ಸೂರ್ಯನ ಬಿಂಬ ಕಾಣೋದಕ್ಕೆ ಬರ್ತದೆ. ಇದನ್ನು ಗಮನಿಸಿ. ನಾವು ಸೂರ್ಯೋದಯದ ಕಡೆಗೆ ನೋಡಿದ್ರೆ ಹೀಗೆ ನಮಗ್ ಕಾಣುತ್ತೆ. ಅದನ್ನ ನಾವು ರಿವರ್ಸ್ ನೋಡಿದ್ರೆ, ಸೂರ್ಯನ ಬೆಳಕು ಅರುಣೋದಯ ಈ ಕಡೆ ಆಗ್ತಾ ಇದೆ, ನಾವು ಎದುರುಗಡೆ ನೋಡಿದ್ರೆ ಏನಾಗ್ತಾ ಇರ್ತದೆ, ಎಲ್ಲವೂ ಕತ್ತಲಮಯ ಆಗಿರ್ತದೆ. ನಿಧಾನಕ್ಕೆ ಕತ್ಲು ದೂರ 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 ಸರ್ಕೊಂಡು ಹೋಗಿ ಎಲ್ಲ ಕಡೆ ಬೆಳಕಾಗ್ತದೆ. ಹಾಗೆ ಮೊದಲು ಅರುಣೋದಯದಿಂದ ಕತ್ತಲ ನಿವಾರಣೆ, ಆಮೇಲೆ ಸೂರ್ಯನ ಸ್ಪಷ್ಟ ಬಿಂಬ ಅಂತ. ಹಾಗೆ ಮೊದಲು ಅಜ್ಞಾನದ ನಾಶ ಯಾವುದರಿಂದ, ಈ ಶ್ರವಣ ಮನನ ನಿಧ್ಯಾಸನದಿಂದ, ಆಮೇಲೆ ಆತ್ಮಜ್ಞಾನದ ಸ್ಪಷ್ಟ ಅರಿವು ಮನಸ್ಸಿನಲ್ಲಿ ಮೂಡುತ್ತೆ ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ.
ಸುಂದರವಾಗಿರುವಂತಹ ದೃಷ್ಟಾಂತವನ್ನು ನಾವು ನೋಡಿದ್ವಿ. ಮುಂದೆ ಆತ್ಮಾತ ಸತತಂ ಪ್ರಾಪ್ತೋಪ್ಯಪ್ರಾಪ್ತವದ ವಿದ್ಯೆಯ ತನ್ನಾಶೆ ಪ್ರಾಪ್ತವದ್ಭಾತಿ ಸ್ವಕಂಠಾಭರಣಂ ಯಥಾ. ಇದರಲ್ಲಿಯೂ ತುಂಬಾ ಸುಂದರವಾಗಿರುವಂತಹ ಉಪಮೆ ಇನ್ನೊಂದನ್ನು ನೋಡಿ. ಮೂಲತಃ ಆತ್ಮ ಇದು ಯಾವಾಗಲೂ ನಮಗೆ ಸಿಕ್ಕಿರೋದೆ, ಸತತ ಪ್ರಾಪ್ತವಾಗಿರೋದೇನೆ, ನಮ್ಮ ಹತ್ರ ಇರೋದೇನೆ. ನಾವು ಹೊರಗಡೆಯಿಂದ ಏನ್ ಪಡ್ಕೊಳ್ಬೇಕು ಅಂತೇನಿಲ್ಲ, ಸಂಪಾದನೆ ಮಾಡ್ಬೇಕು ಅಂತೇನಿಲ್ಲ, ಯಾವಾಗಲೂ ನಮ್ಮ ಜೊತೆಗೇನೆ ಇರುವಂತ, ನಮ್ಮ ಹತ್ರನೇ ಇರುವಂತಹದ್ದು. ಆದ್ರೆ ನಾನು ನನ್ನ ಅವಿದ್ಯೆಯಿಂದ ಅದನ್ನ ನನ್ನ ಹತ್ರ ಇದೆ ಅಂತ ಗೊತ್ತಿಲ್ಲ ನಂಗೆ. ಅದು ನನ್ನ ಹತ್ರನೇ ಇದೆ, ಆತ್ಮಜ್ಞಾನ ನನ್ನ ಹತ್ರ ಇದೆ ಈಗಾಗ್ಲೇ. ಆದ್ರೆ ಅವಿದ್ಯೆ ಆವರಿಸ್ಕೊಂಡಿರೋದ್ರಿಂದ ಜ್ಞಾನ ಇದೆ ಅಂತ ನಂಗೆ ಗೊತ್ತಿಲ್ಲ. ಹೌದಾ? ಹೇಗಿದು ಅಂತ ಹೇಳಿದ್ರೆ, ಆ ಅವಿದ್ಯೆ ಹೊರಟು ಹೋದ್ರೆ ನನಗೆ ಜ್ಞಾನ ಗೊತ್ತಾಗ್ತದೆ. ಇದಕ್ಕೊಂದು ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ಸ್ವಕಂಠಾಭರಣಂ ಯಥಾ. ಒಬ್ಳು ಸ್ತ್ರೀ ಆಭರಣ ಎಲ್ಲವನ್ನು ನೋಡ್ಕೊಂಡು ಕಂಠಾಭರಣ, ಫಸ್ಟ್ ಆಗಿ ಕಂಠಾಭರಣ ಕುತ್ತಿಗೆನಲ್ಲಿ ಹಾಕೊಂಡಿದ್ದಾಳೆ. ಆಮೇಲೆ ಹೀಗೆಲ್ಲ ನೋಡ್ತಾಳೆ. ನೋಡಿದ್ಮೇಲೆ ವಾಪಸ್ ಒಳಗಡೆ ಇರೋ ಹೊತ್ತಿಗೆ ಆಭರಣ ಎಲ್ಲಿ ಅಂತ ಹುಡುಕ್ತಾ ಇದ್ದಾಳೆ. ಇವಾಗ ನೋಡಿ, ಕುತ್ತಿಗೆನಲ್ಲಿ ಹಾಕೊಂಡಿರೋದು ನಾನ್ ನೇರವಾಗಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಆದ್ರಿಂದ ಅದು ನಂಗೆ ಸಿಗೋದೇ ಇಲ್ಲ. ಎಷ್ಟು ಹುಡುಕಿದ್ರು ಆಭರಣ ಸಿಗೋದೇ ಇಲ್ಲ. ಹೌದು ತಾನೆ? ಹಾಗೇನೆ ನಾನು ಯಾಕೆ ನನಗೆ ಕಾಣೋದಿಲ್ಲ ಅದು ನೇರವಾಗಿ. ಅದನ್ನ ಕಾಣೋದಕ್ಕೆ ಏನ್ ಮಾಡ್ಬೇಕು? ಕನ್ನಡಿ ಎದುರು ನಿಲ್ಬೇಕು, ಆವಾಗ ಕಾಣತ್ತೆ. ಕನ್ನಡಿ ಅಂದ್ರೆ ಯಾರು ಇಲ್ಲಿ? ಗುರುಗಳು. ತತ್ವಮಸ್ಯಾದಿ ವಾಕ್ಯಗಳ ಶ್ರವಣ ಮನನ ನಿಧಿಧ್ಯಾಸನ. ಯಾವ ರೀತಿ ಅಜ್ಞಾನ ಹೋಗೋದಕ್ಕೆ ಅಂದ್ರೆ ನನ್ನ ಈ ಬರೀ ಗಣ್ಣಿನಿಂದ ಕುತ್ತಿಗೆವರೆಗೂ ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ನನ್ನ ಅಜ್ಞಾನ. ಅದನ್ನು ಹೋಗೋದಕ್ಕೆ ಏನ್ ಮಾಡ್ಬೇಕು? ಕನ್ನಡಿ. ಅಲ್ಲಿ ನೋಡ್ಕೊಂಡು ತಿಳ್ಕೊಳ್ತೇನೆ. ಕನ್ನಡಿ ಅಂದ್ರೇನು? ಗುರುಗಳು ಅಂತ ಹೇಳ, ಜ್ಞಾನ ಕೊಡುವಂತಹದ್ದು. ಹಾಗೆ ನಾನು ಮೂಲತಃ ಬ್ರಹ್ಮವೇ. ಈ ಜ್ಞಾನ, ನಾನು ಮೂಲತಃ ಸಚ್ಚಿದಾನಂದ ಪರಾತ್ಮನೆ, ಪರಬ್ರಹ್ಮವೇ, ಸತ್ಯ ಜ್ಞಾನಾನಂತ ರೂಪವೇ ಮೂಲತಃ. ಆದ್ರೆ ಈ ಜ್ಞಾನ ನಾನು ಕಳ್ಕೊಂಡ್ಬಿಟ್ಟಿದ್ದೇನೆ. ಹ್ಯಾಕ್ ಕಳ್ಕೊಂಡಿದ್ದೀನಿ? ನನ್ನ ಅಜ್ಞಾನದಿಂದ ಕಳ್ಕೊಂಡಿದ್ದೀನಿ. ಏನ್ ಅಜ್ಞಾನ? ಈ ಶರೀರವೇ ನಾನು ಅನ್ನೋದು ಅಜ್ಞಾನ, ಈ ಮನಸ್ಸೇ ನಾನು ಅನ್ನೋದು ಅಜ್ಞಾನ. ಆ ಅಜ್ಞಾನದಿಂದ ಕಳ್ಕೊಂಡಿದ್ದೀನಿ. ಇದನ್ನು ಹೋಗ್ಬೇಕು. ಹೋಗಿಸಿದ್ರೆ ಈ ಅಜ್ಞಾನ ಹೋದ್ರೆ ಈ ಶರೀರ ನಾನಲ್ಲ, ಈ ಶರೀರ ನಾನು ಅನ್ನೋದು ಹೋಯ್ತು. ಆಮೇಲೆ ಈ ಮನಸ್ಸು ನಾನಲ್ಲ, ಈ ಅಜ್ಞಾನ ಹೋಯ್ತು. ಹೀಗೆ ಅಜ್ಞಾನ ಹೋದಾಗ ಆತ್ಮದ ದರ್ಶನ ಸ್ಪಷ್ಟವಾಗಿ ಆಗುತ್ತೆ. ಸ್ವಕಂಠಾಭರಣಂ ಯಥಾ, ನನ್ನಾನೇ ಅಂತ. ಇನ್ನೂ ಒಂದು ಉದಾಹರಣೆ ನಾವು ನೋಡಬಹುದಿಲ್ಲ. ಒಬ್ಬನು ತುಂಬಾ ದೊಡ್ಡ ಸಾಹುಕಾರ, ಇಡೀ ಊರಿಗೆ ದೊಡ್ಡ ಸಾಹುಕಾರ. ಯಾರು ಏನೇ ಕಷ್ಟ ಬಂದ್ರು ಅವನ ಹತ್ರನೇ ಬರೋರೆಲ್ರು. ಆದ್ರೆ ಅವನ ಮಗ ಒಳ್ಳೆ ಸಂಸ್ಕಾರವಂತ ಏನೋ ಹೊರಡ್ಲಿಲ್ಲ. ಜೂಜಾಡೋದು, ಕುಡಿಯೋದು, ಅನಾಚಾರಗಳು ಏನೇನು ಮಾಡೋಕೆ ಎಲ್ಲವನ್ನು ಮಾಡ್ದ. ತಂದೆ ಪಾಪ ಎಷ್ಟು ಹೇಳಿದ್ರು ಸುಧಾರಿಸ್ಕೊಳ್ಳಿಲ್ಲ. ಕೊನೆಗೆ ತಂದೆಗೂ ಮುಪ್ಪಾಯ್ತು. ಹೋಗುವಾಗ ಮಗನಿಗೆ ಒಂದ್ ಮಾತ್ ತಗೊಂಡ, ನೋಡಪ್ಪ, ನೀನ್ ಏನ್ ಮಾಡ್ತೀಯ ನಾನ್ ಯಾವ್ದಕ್ಕೂ ಬೇಡ ಅಂತ ಹೇಳೋದಿಲ್ಲ. ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿನಲ್ಲೂ ಈ ಮನೆ ನೀನ್ ಮಾರಾಟ ಮಾಡ್ಕೊಡುದು ಅಂತ ಮರಣಶಯ್ಯೆಯಲ್ಲಿರುವಾಗ ಮಗನ ಕಡೆಯಿಂದ ವಚನ ತಗೊಂಡ. ಪಾಪ ಮರಣಶಯ್ಯನಲ್ಲಿರುವ ವಚನ ಕೊಟ್ಟಿರೋದ್ರಿಂದ ಮಗನು ಆ ಮಾತಿಗೆ ಜೋತ್ ಬಿದ್ದ, ಮನೆ ಮಾರೋದಿಲ್ಲ. ತಂದೆ ಹೋದ್ಮೇಲೆ ಅವನ್ ಎಷ್ಟು ಸಹಕಾರಿಕೆ ಇತ್ತು, ಎಷ್ಟು ಸಂಪತ್ತು ಅದೆಲ್ಲ ಇತ್ತು, ಅದನ್ನೆಲ್ಲವನ್ನು ಜೂಜಿನಲ್ಲಿ, ಹೆಂಡ ಕುಡಿಯೋದ್ರಲ್ಲಿ, ಅದರಲ್ಲಿ ಇದರಲ್ಲಿ ಹಾಕಿ 6 ತಿಂಗಳು ವರ್ಷದಲ್ಲಿ ಎಲ್ಲ ಖಾಲಿ ಮಾಡಿಬಿಟ್ಟ. ಮನೆಯಲ್ಲಿರೋ ಪಾತ್ರೆ ಎಲ್ಲವನ್ನು ಮಾರ್ಬಿಟ್ಟ. ಏನಂದ್ರೆ ಏನೂ ಇಲ್ಲ ಇವಾಗ. ಆಮೇಲೆ ಮನೆಯಲ್ಲಿ ತುಂಬಾ ದೊಡ್ಡ ಸಾಹುಕಾರರು ಅಂತ ಹೇಳಿ ಎಲ್ಲ ಇಟ್ಕೊಂಡ್ಬಿಟ್ಟು ಇವರು ಸಾಲ ಕೊಡ್ತಿದ್ರು. ಇವಾಗ ಸಾಲವನ್ನು ವಾಪಸ್ ತಿಳ್ಕೊಳ್ಳೋದಕ್ಕೆ ಏನು ಇಲ್ವೇ ಇಲ್ಲ. ಮನೆ ಒಂದಿದೆ, ಮನೆ ಮಾಡ್ಕೂಡ್ದು ಅಂತ ತಂದೆ ವಚನ ಕೊಟ್ಟಿದ್ದಾನೆ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾರು ಮನೆಯಲ್ಲಿ ಏನೂ ಇಲ್ಲ ಅಂತ ಗೊತ್ತಾಗಿ ಸಾಲ ಕೊಡುವುದಕ್ಕೂ ತಯಾರಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇನೆ ಒಂದ್ ದಿವಸ ದಾರಿ ತೋಚದೇನೆ
ತಂದೆ ಇರುವಾಗ ಅವ್ರ ಮನೆಯಲ್ಲಿ ಒಬ್ನ ಮುನೀಮ್ ಅಂತಿದ್ದ ದಿವಾನ್, ಅವನ ಹತ್ರ ಹೋದ. ಇವಾಗ ಬಹಳ ಕಷ್ಟದಲ್ಲಿದ್ದೇನೆ, ಏನಾದ್ರೂ ಮಾಡಿ ನೀವೇ ನಂಗೆ ಮಾರ್ಗ ಮಾಡಬೇಕು, ತೋರಿಸ್ಬೇಕು. ಹಾಗೆ ಅವ್ರ ಹತ್ರ ನಾನು ಏನ್ ಮಾಡ್ಲಿ, ನಾನು ನಿಮ್ ತಂದೆ ಹತ್ರ ಕೆಲ್ಸಕ್ಕೆ ಇರೋನು, ನನ್ನ ಹತ್ರ ಎಷ್ಟು ದುಡ್ಡು ಇರ್ತದೆ, ನಾನು ಆ ದುಡ್ಡು ಕೊಟ್ರೆ ನಿನಗೆ ಒಂದ್ ದಿವ್ಸದಲ್ಲಿ ನೀನ್ ಅದೆಲ್ಲ ಕುಡ್ದು ನಾಶ ಮಾಡ್ಬಿಡ್ತೀಯ. ಅಯ್ಯೋ ಇಲ್ಲ, ಇವಾಗ ಕುಡಿಯೋದ್ ಬಿಟ್ಬಿಟ್ಟು 6 ತಿಂಗಳಾಯ್ತು, ಕುಡ್ದೇ ಇಲ್ಲ, ದುಡ್ಡೇ ಇಲ್ಲ, ಎಲ್ಲಿಂದ ಕುಡಿಲಿ ಅಂತೆಲ್ಲ ಅವ್ರು. ಪಾಪ ಅವರು ಏನಿಲ್ಲ, ಹಾಗಾಗಿ ಅವರು ಎಲ್ಲ ಪೂರ್ಣ ಇವಾಗ ತಿನ್ನ ಹೊಟ್ಟೆ ತುಂಬಿಸ್ಕೊಳ್ಳೋ ಕಷ್ಟ ಆಗ್ತಾ ಇದೆ ಕಣ್ರಿ, ಏನಾದ್ರೂ ಮಾಡಿ. ಆ ಮುನಿಮ್ ಇರೋನು ಇವ್ ನಿಜವಾಗ್ಲೂ ಬಳಲಿದ್ದಾನೋ ಅಥವಾ ಸುಮ್ನೆ ದುಡ್ಡುಗೋಸ್ಕರ ಡ್ರಾಮಾ ಮಾಡ್ತಾ ಇದ್ದಾನಂತ ನೋಡೋದಕ್ಕೆ 15 ದಿವಸ ಬಿಟ್ಟು ಬಾ ಅಂತ ಹೇಳ್ದ. 15 ದಿವಸ ಆದ್ಮೇಲೆ ಮತ್ತೆ ಬಂದ. ಅವಾಗ ಪುನಃ ಮತ್ತೊಂದ್ ಬಾರಿ 1 ವಾರ ನಂತರ ಬಾ ಅಂತ ಹೇಳ್ದ. ಮತ್ತೆ 1 ವಾರ ಆದ್ಮೇಲೆ ಬಂದ್ಮೇಲೆ ಸರಿ ನಾಳೆಗ್ ಬಾ ಅಂತ ಹೇಳ್ದ. ಮತ್ತೆ ನಾಳೆ ಕರ್ಕೊಂಡು ಹೋದ್ಮೇಲೆ ಅವಾಗ ಮನೆಯಲ್ಲಿ ಹೋದ. ಮನೆಗೆ ಹೋಗಿ ಆ ಸಾಹುಕಾರರು ಅವರ ಒಂದು ವ್ಯವಹಾರ ಎಲ್ಲ ಮಾಡ್ಕೊಳ್ಳೋಕೆ ಕೂತ್ಕೊಳ್ಳೋಕೆ ಗಲ್ಲಾಪೆಟ್ಟಿಗೆ ಅಂತ ಹೇಳ್ತಾರಲ್ಲ, ಆ ಗಲ್ಲಾಪೆಟ್ಟಿಗೆನಲ್ಲಿ ಕೂತ್ಕೊಳ್ಳೋ ಜಾಗ ಇತ್ತು. ಆ ಜಾಗದ ಕೆಳಗಡೆ ಮಣೆ ತೆಗಿ ಅಂತ ಹೇಳ್ದ. ಮಣೆ ತೆಗೆದು ಅದ್ರ ಕೆಳಗಡೆ ಒಂದು ನೆಲಮನೆಯದು ಒಂದು ಮುಚ್ಚಳಿಕೆ ಕಲ್ಲಿತ್ತು. ಆ ಕಲ್ಲನ್ನು ಒಳಗಡೆ ಸರಿಸಿದ. ಸರಿಸಿ ಒಳಗಡೆ ನೋಡ್ತಾನೆ, ಇಷ್ಟಿಷ್ಟು ಗಟ್ಟಿ ಗಟ್ಟಿ ಬಂಗಾರ ಇದೆ. ಇವಾಗ ಹೇಳಿ, ಅವನು ನನ್ಗೆ ಊಟಕ್ಕೆ ಗತಿ ಇಲ್ಲ ಅಂತ ಹೇಳಿ ಭಿಕ್ಷೆ ಬೇಡ್ತಾ ಇದ್ನಲ್ಲ, ಆ ಟೈಮಲ್ಲಿ ಅವನು ಸಾಹುಕಾರನಾಗಿದ್ನೋ ಬಡವನಾಗಿದ್ನೋ? ವಾಸ್ತವದಲ್ಲಿ ಅವನು ಸಾಹುಕಾರವೇ ಆಗಿದ್ದನು, ಆದ್ರೆ ಅವನು ಸಾಹುಕಾರ ಎಂಬುದಾಗಿ ಅವನಿಗೆ ಗೊತ್ತಿಲ್ಲ. ನಮ್ಮಗಳ ಪರಿಸ್ಥಿತಿನೂ ಹಾಗೇನೆ. ವಾಸ್ತವದಲ್ಲಿ ನಾವು ಪರಬ್ರಹ್ಮವೇನೆ, ಆದ್ರೆ ನಾವು ಪರಬ್ರಹ್ಮ ಅನ್ನೋದು ನಮಗ್ ಗೊತ್ತಿಲ್ಲ. ಹೌದಾ? ಯಾಕೆ ಗೊತ್ತಿಲ್ಲ? ಅಜ್ಞಾನದಿಂದ. ಅದು ಅಲ್ಲಿದೆ ಅಂತ, ಆ ನಿಧಿ ಅಲ್ಲಿದೆ ಅಂತ ಅವನಿಗೆ ಗೊತ್ತಿಲ್ಲ, ಅದು ಅಜ್ಞಾನ. ಈ ಶರೀರೇಂದ್ರಗಳ ನಾನಲ್ಲ, ನಾನು ಸ್ವ ಪರಬ್ರಹ್ಮ ವಸ್ತು ಅಂತ ನನಗ್ ಗೊತ್ತಿಲ್ಲ, ಇದು ನನ್ನ ಅಜ್ಞಾನ. ಯಾವಾಗ ಈ ಅಜ್ಞಾನ ಹೊರಟೋಯ್ತೋ, ಆ ನಿಧಿಯ ಬಗ್ಗೆ ಇರುವಂತಹ ಅಜ್ಞಾನ ಅವನಿಗೆ ಹೊರಟೋಯ್ತೋ, ಅವನಿಗೆ ಅವನ ಈಗಾಗಲೇ ಇರುವ ಶ್ರೀಮಂತಿಕೆ ಅವನಿಗೆ ಗೊತ್ತಾಯ್ತು. ಯಾವಾಗ ನಾನು ಈ ಶರೀರೇಂದ್ರಗಳ ಮೇಲಿರುವಂತಹ ವ್ಯಾಮೋಹ ಹೊರಟೋಯ್ತೋ, ಆವಾಗ ನಾನು ಈಗಾಗಲೇ ಇರುವ ಸಚ್ಚಿದಾನಂದ ಸ್ವರೂಪ ನಾನು ಎನ್ನುವಂತಹ ಜ್ಞಾನ ನನಗುಂಟಾಯ್ತು. ಆವಾಗ ನಾನು ನಾನು ಆತ್ಮಜ್ಞಾನ ಪಡ್ಕೊಂಡೆ ಅಂತ ಹೇಳ್ತೀನಿ. ಅವನೇನ್ ಹೇಳ್ತಾನೆ, ನಾನು ಇವಾಗ ಶ್ರೀಮಂತ ಆದಾಯ ಅಂತ ಅವ್ನು ಹೇಳ್ತಾನೆ. ಸುಮ್ನೆ ಹೇಳಿಕೆ ಮಾತ್ರ ಅದು. ವಾಸ್ತವದಲ್ಲಿ ಅವನು ಮುಂಚೆನೂ ಶ್ರೀಮಂತನೇ, ಸಾಹುಕಾರನೇ. ಹಾಗೆ ವಾಸ್ತವದಲ್ಲಿ ನಾನು ಮುಂಚೆಯೂ ಪರಬ್ರಹ್ಮವೇನೆ, ಆದ್ರೆ ನನ್ಗೆ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತು ನಾನು ಪರಬ್ರಹ್ಮ, ನನ್ಗೆ ಆತ್ಮಜ್ಞಾನವಾಯ್ತು ಅಂತ ಹೇಳ್ಕೊಳ್ತೇನೆ. ಸೊ ವಾಸ್ತವ ಹೇಳಿಕೆ ಅಷ್ಟೇ. ಹಾಗೆ ಆತ್ಮಜ್ಞಾನವಾಗೋವರೆಗೂ, ಅಜ್ಞಾನ ಹೋಗೋವರೆಗೂ, ಆತ್ಮಜ್ಞಾನವಿಲ್ಲ, ಆತ್ಮಜ್ಞಾನವಾಗೋವರೆಗೂ ನಾನು ಪರಬ್ರಹ್ಮ ವಸ್ತು ಎಂಬುದು ನಂಗೆ ಗೊತ್ತೇ ಆಗೋದಿಲ್ಲ. ಈಗಾಗ್ಲೇ ನಾನು ಇದ್ದೇನೆ, ಅದು ಆದ್ರೂ ನಂಗೆ ಗೊತ್ತಿರೋದಿಲ್ಲ. ಅದನ್ನ ತಿಳ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ಅವಿದ್ಯೆಯನ್ನ ನಾಶ ಮಾಡ್ಕೋಬೇಕು, ಅವಿದ್ಯೆಯನ್ನ ಬಿಡಬೇಕು ಅನ್ನುವಂತಹದ್ದು ಭಗವತ್ಪಾದರ ಆಶಯವಾಗಿತ್ತು. ಇವತ್ತಿಗೆ ಇಲ್ಲಿ ನಿಲ್ಲಿಸೋಣ. ಇನ್ನೊಂದು ಸ್ವಲ್ಪ ಶ್ಲೋಕಗಳಿದಾವೆ. ಒಟ್ಟು 67, 68 ಶ್ಲೋಕಗಳಿದಾವೆ. ಅದನ್ನ ಹಂತ ಹಂತವಾಗಿ ಮುಂದೆ ಜೀವಬ್ರಹ್ಮರ ಐಕ್ಯದ ವಿಷಯವಾಗಿ ಒಂದಿಷ್ಟು ಶ್ಲೋಕಗಳು ಬರ್ತವೆ, ಅವುಗಳನ್ನ ಮುಂದಿನ ಕ್ಲಾಸಲ್ಲಿ ಮಾಡೋಣ. ಈಗ ಏನಾದ್ರೂ ಸಂದೇಹಗಳು ಅಂತ ಅನ್ಸಿದ್ರೆ ಕೇಳಬಹುದು. ಗುರುಗಳೇ, 40ನೇ ಶ್ಲೋಕದಲ್ಲಿ ರೂಪವರ್ಣಾಧಿಕಂ ಸರ್ವಂ ವಿಹಾಯ ಪರಮಾರ್ಥವಿತ್, ಅದರಲ್ಲಿ ಅಂದ್ರೆ ರೂಪ ವರ್ಣ ಈ ತರದ್ದೆಲ್ಲ ಉಪಾಧಿಗಳನ್ನ ತ್ಯಜಿಸಿ ನೋಡಿದ್ರೆ ಎಲ್ಲಾ ವಸ್ತುಗಳು ಚಿದಾನಂದ ಸ್ವರೂಪದಿಂದನೇ ಕಾಣತ್ವೆ ಅಂತ ಅರ್ಥನಾ? ಯಾವ ತರ ಅದು? ಅವು ನಾನು ರೂಪ ವರ್ಣಾದಿಗಳನ್ನ ಬಿಟ್ಟಾಗ ಪರಮಾರ್ಥದಲ್ಲಿಯೇನೆ, ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಅಂತ ಅರ್ಥ. ಪರಮಾರ್ಥ ದೃಷ್ಟಿ ಅಂದ್ರೆ ಏನದು? ದೃಷ್ಟಿ ಅಂದ್ರೆ ಹೇಳಿದ್ನಲ್ಲ, ಚೇರನ್ನ ಚೇರ್ ಆಗಿ ನೋಡದೆ ಫೈಬರ್ ಆಗಿ ನೋಡೋದು. ಅದ್ರ ಮೂಲ ವಸ್ತು ಏನು ಅಂತ ನೋಡೋದು ಪರಮಾರ್ಥ ದೃಷ್ಟಿ. ಓಕೆ. ಸೊ ಪ್ರತಿಯೊಂದು ವಸ್ತುನು ಅದರ ಉಪಾಧಿಗಳನ್ನ ತ್ಯಜಿಸಿ ಮೂಲ ವಸ್ತು ರೂಪದಲ್ಲೇ ನೋಡಿದಾಗ ಅದು ಚಿದಾನಂದ ಸ್ವರೂಪವಾಗಿ ಕಾಣುತ್ತೆ ಅಂತ ಅರ್ಥ. ನಾವು ಫಿಸಿಕಲಿ ಅದರಿಂದ ಉಪಾಧಿಗಳನ್ನ ತೆಗೆದು ಹಾಕ್ತಾ ಇಲ್ಲ. ನನ್ನ ಗಮನ ಉಪಾಧಿ ಕಡೆ ಕೊಡದೇನೆ ಮೂಲ ವಸ್ತು ಕಡೆ ಕೊಡ್ತಾ ಇದ್ದೀನಿ.
ಅಂದ್ರೆ ಪ್ರತಿಯೊಬ್ಬರಲ್ಲೂ ಆತ್ಮ ಚೈತನ್ಯ ಒಂದೇ ಇರೋದ್ರಿಂದ ಅದು ಮೂಲ ವಸ್ತು, ಅದರ ಕಡೆ ಗಮನ ಕೊಟ್ಟಾಗ ಉಳಿದಿದ್ದೆಲ್ಲ ಗಮನಕ್ಕೆ ಬರಲ್ಲ ಅಂತ. ಹೌದು. ಈಗ ನಾವು ಸಿಂಪಲ್ ಆಗಿ ನೀವು ಎದುರುಗಡೆ ಇರೋದು ನೀರನ್ನು ಇಟ್ಕೊಂಡ್ರೆ ನಾವೆಲ್ಲರೂ ಅದನ್ನ ನೀರು ಅಂತ ನೋಡ್ತೀವಿ. ವಿಶ್ವೇಶ್ವರಯ್ಯರ ಬಗ್ಗೆ ಒಂದು ಮಾತು ಹೇಳೋದಿಲ್ವೇ, ಜೋಗ ಜಲಪಾತ ತೋರಿಸೋದಕ್ಕೆ ಹೋದಾಗ ಅಯ್ಯೋ ಎಲ್ರು ಎಷ್ಟು ಏನ್ ಹೇಳಿದ್ರು, ಎಷ್ಟು ಸುಂದರವಾಗಿದೆ, ಎಷ್ಟು ಸೊಗಸಾಗಿದೆ, ಎಷ್ಟು ಭೋರ್ಗರಿತಾ ಇದೆ ಅಂತ ಆನಂದ ಪಟ್ರು. ಅವರು ಎಷ್ಟೊಂದು ಎನರ್ಜಿ ವೇಸ್ಟ್ ಆಗ್ತಾ ಇದೆ, ದೃಷ್ಟಿ ವ್ಯತ್ಯಾಸ ಗೊತ್ತಾಯ್ತಲ್ಲ. ಅದ್ರ ಮೂಲ ದೃಷ್ಟಿ ಅವ್ರು ನೋಡಿದ್ರು. ಅದು ಮೂಲ ದೃಷ್ಟಿ ಅಥವಾ ಮೂಲ ವಸ್ತು ಹುಡುಕೋದು ಅದು ಕಾರಣದ ದೃಷ್ಟಿ, ಅದು ಪಾರಮಾರ್ಥಿಕ ದೃಷ್ಟಿ. ನಾವು ಪ್ರತಿಯೊಂದರಲ್ಲಿಯೂ ಮೂಲ ವಸ್ತುವನ್ನ ಕಾಣುವುದಕ್ಕೆ ಸಾಧ್ಯವಾದರೆ ಅದು ಪಾರಮಾರ್ಥಿಕ ದೃಷ್ಟಿ. ಅದೇ ಇದನ್ನ ಅಚೀವ್ ಮಾಡೋದು ತುಂಬಾ ಒಂದು ಸಾಧನೆ, ಕಷ್ಟಕರವಾದ ಸಾಧನೆ, ದೊಡ್ಡ ಸಾಧನೆ. ಅದು ಅಷ್ಟು ಸರಳವಾಗಿ ಆಗೋದಿಲ್ಲ. ಅದೇ ಸುಮ್ನೆ ಒಂದು ದೃಷ್ಟಾಂತ ಕೊಡ್ತೀನಿ ನಿಮ್ಗೆ, ಪ್ರತಿಯೊಬ್ಬರಿಗೂ ಆಗಿರುವಂತಹದ್ದು. ಶಾಲೆನಲ್ಲಿ ಒಂದೇ ಕ್ಲಾಸಲ್ಲಿ ನನ್ನ ಮಗಾನು ಇರ್ತಾನೆ, ಇನ್ನೊಬ್ರ ಮಗಾನು ಇರ್ತಾನೆ. ನಾನು ಇಬ್ರು ಒಟ್ಟಿಗೆ ನೋಡೋದಕ್ಕಾಗತ್ತಾ? ಇಲ್ಲ. ಅಲ್ಲಿಂದಲೇನೆ ನಾವು ಶುರು ಮಾಡ್ಬೇಕಾಗಿರೋದು. ನಮ್ಮ ಮಕ್ಕಳಿಗೆ ಗಾಯ ಆದಾಗ ನಾವು ಫೀಲ್ ಮಾಡ್ತೀವಿ, ಬೇರೆ ಮಕ್ಕಳಿಗೆ ಆದಾಗ ಏನೋ ಆಯ್ತೇನೋ ಸುಮ್ಮನೆ ಕೇಳ್ಕೊಂಡ್ಬಿಟ್ಟು. ಇನ್ನೊಬ್ರಿಗೆ ಗಾಯ ಆದಾಗ ಮಗು ನೋಡ್ಕೊಂಡ್ ನಡಿ ಅಂತ ಒಂದ್ ಮಾತು ಹೇಳ್ಬಿಟ್ಟು ಮುಂದೆ ಹೋಗ್ತೀವಿ. ಹೌದಾ? ಅಲ್ಲಿಂದಲೇ ಅಷ್ಟು ಇದು ಹೇಳಿರೋದು ಅಂತಂದ್ರೆ ಆ ರೀತಿ ಅಳವಡಿಸ್ಕೊಳ್ಳೋದು ಬಹಳ ಕಷ್ಟ ಸಾಧ್ಯ, ಬಹಳ ಕಷ್ಟ ಸಾಧ್ಯ. ಓಕೆ, ಥ್ಯಾಂಕ್ಸ್. ಮುಗಿಸೋದ ಹಾಗಾದ್ರೆ? ಎಲ್ರಿಗೂ ನಮಸ್ಕಾರ.